श्रीमदानंदतीर्थ भगवत्पादाचार्य गुरुभ्यो नमः। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ईशावास्यमिदं सर्वं यत्किञ्च जगत्यां जगत् तेन त्यक्तेन पूजिताः मा गृहः कस्य स्विद्धनम्। नित्यानित्यजगद्धात्रे नित्याय ज्ञानमूर्तये पूर्णानन्दाय हरये सर्वयज्ञभुजे नमः। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम्। नमोस्तु तात्विकादिवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। भक्तानां मानसम्भोजभानवे कामधेनवे नमतां कल्पतरवे जयीन्द्रगुरवे नमः। कुशाग्रमतये भानुद्युतये वादिभीतये आराधितश्रीपतये सुधीन्द्रयतये नमः। दुर्वादिध्वान्तरवये वैष्णविन्दीवरेन्दवे श्रीराघवेन्द्रगुरवे नमोऽत्यन्तदयानवे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरिः ओम्। सपर्यगात् शुक्रमकायमव्रणम् असाविरं शुद्धमपापविद्धम् कविर्मनीषीः परिभुः स्वयंभूः याथा ततोक्त्यां व्यदधात् शाश्वतीभ्यः समाभ्यः। ಯಜ್ಞನಾಮಕನಾದ ಭಗವಂತನನ್ನು ಪ್ರತಿಪಾದನೆಯನ್ನು ಮಾಡುವ ಈ ಆಗ್ನೇಯ ಉಪನಿಷತ್ತಿನಲ್ಲಿ ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾದ ಎಲ್ಲ ಜೀವರಾಶಿಗಳನ್ನು ತನ್ನಲ್ಲಿ ಇಟ್ಟುಕೊಂಡ ಪ್ರತಿಯೊಂದು ಜಡ ಪದಾರ್ಥದ ಒಳಗಿರುವ ಪ್ರಕೃತಿ ಮಹತ್ ಅಹಂಕಾರ ಮೊದಲಾದ ಎಲ್ಲ ಜಡ ಪದಾರ್ಥಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಆ ಭಗವಂತನ ಹತ್ತಿರ ಹೋದಾಗ ದರ್ಶನವಾದಾಗ ನಮಗೆ ಭಯವಾಗಲಿ ಶೋಕವಾಗಲಿ ಇರುವುದಿಲ್ಲ ಎಂಬುದಾಗಿ ನಿನ್ನೆಯ ದಿನ ಬಂತು. ಇವತ್ತು ಕೇಳ್ತಾ ಇದ್ದಾರೆ, ದೇವರ ಜ್ಞಾನ ಮಾಡಿಕೊಳ್ಳುವ ಮಾತ್ರದಿಂದ ಭಯ ಪರಿಹಾರವಾಗುತ್ತೆ, ಶೋಕ ದೂರ ಆಗತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದಾಗ ಈ ಶ್ಲೋಕದಿಂದ ಈ ಮಂತ್ರದಿಂದ ಬಹಳ ಸುಂದರವಾಗಿ ಕೊಂಡಾಡ್ತಾರೆ. ಯಾರ ಬಳಿ ಏನಿದೆ ಅದನ್ನು ನಾವು ಕೇಳಿದಾಗ ಆ ವ್ಯಕ್ತಿ ಆ ವಸ್ತುವನ್ನು ನಮಗೆ ಕೊಡಬಹುದು. ಯಾರಲ್ಲಿ ಏನಿಲ್ಲ ಅದನ್ನು ನಾವು ಕೇಳಿದರೆ ಅವನು ನಮಗೇನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈಗ ನಮಗೆ ಭಯ ಬೇಡವಾಗಿದೆ, ಭಯ ಪರಿಹಾರವಾಗಬೇಕಾಗಿದೆ. ಹಾಗಾದರೆ ಯಾರಿಗೆ ಕೇಳಬೇಕು? ದುಃಖ ಪರಿಹಾರವಾಗಬೇಕಾಗಿದೆ. ಯಾರಿಗೆ ಕೇಳಬೇಕು? ಯಾರಲ್ಲಿ ದುಃಖವಿದೆ, ಯಾರಲ್ಲಿ ಭಯವಿದೆ ಅವರಿಗೆ ಹೋಗಿ ದುಃಖ ಪರಿಹಾರ ಮಾಡು, ಭಯ ಪರಿಹಾರ ಮಾಡು ಅಂತಂದ್ರೆ ಅವ್ರೇನು ಅವರೇನು ಮಾಡುವುದಿಲ್ಲ. ಯಾಕೆ? ಸ್ವಯಂ ತಾವೇ ದುಃಖದಲ್ಲಿ ಇದ್ದಾರೆ, ತಾವೇ ಭಯ ಪಡ್ತಾ ಇದ್ದಾರೆ. ಅವರು ಎಲ್ಲಿಂದ ಪರಿಹಾರವನ್ನು ಮಾಡಬೇಕು? ಪರಿಹಾರ ಮಾಡಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ.
ಹಾಗಾದರೆ ದೇವರ ಹತ್ರ ದುಃಖ ಇಲ್ಲನಾ? ಅವನು ನಮ್ಮ ಹಾಗೆ ಚಿತ್ತ, ಒಬ್ಬ ಜೀವ ಅಂದಮೇಲೆ ದೇವರಿಗೂ ದುಃಖವಿದೆ, ಅವನಿಗೂ ಭಯವಿದೆ. ಅಂದಮೇಲೆ ಅವನ ಹತ್ರ ಹೋಗಿ ನಾವು ಪರಿಹಾರ ಮಾಡಿಕೊಂಡು ಅವರ ಜ್ಞಾನವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ದುಃಖ, ನಮ್ಮ ಭಯ ಹೇಗೆ ಪರಿಹಾರವಾಗುತ್ತೆ? ಯಾಕೆ ದೇವರಿಗೂ ಕೂಡ ನಮ್ಮ ಹಾಗೆ ಶರೀರವಿದೆ, ನಮ್ಮ ಹಾಗೆ ಮನಸ್ಸಿದೆ, ನಮ್ಮ ಹಾಗೆ ದೇಹೇಂದ್ರಿಯದ ಮೇಲೆ ಅಭಿಮಾನ ಅಂತಃಕರಣವನ್ನು ಮಾಡ್ತಾನೆ. ತಾನು ತನ್ನವರು ಎಂಬುದಾಗಿ ಬೇಕು ದೇವರಿಗೆ. ಹೀಗಿರುವಾಗ ಸುಖ ದುಃಖಗಳು ಆಗುವುದೇ. ಯಾಕೆ ನಮ್ಮವರು ಅಂತ ಒಬ್ಬರಿದ್ದಾಗ ದೇವರಿಗೆ ನಾವೆಲ್ಲ ನಮ್ಮವರು ತಾನೆ. ಅಂದಮೇಲೆ ದೇವರಿಗೆ ತನ್ನವರು ಅಂತ ಆದಾಗ ನಾವು ಯಾರಾದರೂ ಸತ್ತು ಹೋದ್ರೆ ದೇವರಿಗೆ ದುಃಖ ಆಗೇ ಆಗತ್ತೆ. ತನ್ನವರು ಯಾರಾದರೂ ಹುಟ್ಟಿ ಬಂದಾಗ ದೇವರಿಗೆ ಸಂತೋಷವಾಗತ್ತೆ. ಹೀಗಿದ್ದಾಗ ದೇವರಿಗೂ ದುಃಖಾದಿಗಳಾಗತ್ತೆ, ಅವನಲ್ಲೂ ದುಃಖಾದಿಗಳಿವೆ. ಮತ್ತು ನಾವು ಅವನ ಜ್ಞಾನ ಮಾಡಿಕೊಂಡು ನಮ್ಮ ದುಃಖಾದಿಗಳನ್ನು, ನಮ್ಮ ಭಯವನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಆಕ್ಷೇಪವನ್ನು ಮಾಡಿದಾಗ ಬಹಳ ಸುಂದರವಾಗಿ ಹೇಳ್ತಾರೆ. ಏನಂತೆ? ದೇವರನ್ನು ಹೇಳ್ತಾ ಇರುವಾಗ ಸಪರ್ಯಗ ಶುಕ್ರಂ, ದೇವರನ್ನು ಕರಿತಾ ಇರುವಾಗ ಶುಕ್ರ ಅಂತ ಕರೆದು. ಏನು ಶುಕ್ರ ಅಂದರೆ? ಶುಕ್ರ ಗ್ರಹನ ಅಲ್ಲ, ಶುಕ್ರ ಗ್ರಹದ ಮುತ್ಯಾಯು. ಶುಕ್ರ ಅಂತಂದರೆ ಶ್ರೀಮದ್ ಆಚಾರ್ಯರು ಆ ಮಂತ್ರಕ್ಕೆ ಅರ್ಥವಾಗುವುದಿಲ್ಲ. ಅರ್ಥವಾಗದಿರುವಾಗ ಶ್ರೀಮದ್ ಆಚಾರ್ಯರು ನಮಗೆ ಅರ್ಥವನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಶುಕ್ರಂ ತಚ್ಛೋಕರಾಹಿತ್ಯಂ, ದೇವರಲ್ಲಿ ಅತ್ಯಲ್ಪವಾದ ದುಃಖವೂ ಇಲ್ಲ, ಶೋಕರಹಿತನಾಗಿದ್ದಾನೆ ದೇವರು. ಆದ್ದರಿಂದಾಗಿ ದೇವರಿಗೆ ಏನೆಂದು ಕರೀತಾರೆ? ಶುಕ್ರ ಅಂತ ಕರೀತಾರೆ. ಹಾಗಾಗಿ ದುಃಖ ಇಲ್ಲದಿರುವ ದೇವರ ಜ್ಞಾನವನ್ನು ಮಾಡಿಕೊಳ್ಳುವುದರಿಂದ ನಮ್ಮ ದುಃಖ ಪರಿಹಾರ ಆಗೇ ಆಗತ್ತೆ. ಅಲ್ಲ, ನನಗಿರುವ ದುಃಖ ಇರಲಿಕ್ಕಿಲ್ಲ ದೇವರಿಗೆ, ಆದರೆ ದೇವರದ್ದೇ ಆದ ಕೆಲವು ದುಃಖಗಳಿವೆ, ಅಲ್ಲ, ಕಷ್ಟಗಳಿವೆ. ನನಗೇನು ಕಷ್ಟವಿದೆ ಆ ಕಷ್ಟ ನಿಮಗೆ ಯಾರಿಗೂ ಇಲ್ಲ, ನಿಮಗೆ ದುಃಖವಿಲ್ಲ ಅದು. ಆದರೆ ಪ್ರತ್ಯೇಕವಾದ ದುಃಖ ಇದ್ದೇ ಇದೆ. ನಿಮಗೆ ಯಾವ ದುಃಖವಿದೆ ಆ ದುಃಖ ನನಗಿಲ್ಲ, ಆದರೆ ನನ್ನದೇ ಆದ ದುಃಖಗಳು ಬೇರೆ ಇವೆ. ಹಾಗೆ ದೇವರಿಗೆ ನಮ್ಮ ಯಾವ ದುಃಖಗಳು ಇರೋದು ಬೇಡ, ಆದರೆ ಅವನದೇ ಆದ ಕೆಲವು ದುಃಖಗಳು ಅವನಿಗಿರಲಿ ಅಂತಂದರೆ ಹೇಳ್ತಾರೆ, ಯಾವ ದುಃಖಗಳು ಕೂಡ ದೇವರಿಗೆ ಇಲ್ಲ. ಯಾವ ದುಃಖಗಳು ಅಂತಂದರೆ ಎಷ್ಟು ದುಃಖಗಳಿವೆ ಅಂದರೆ ಲೀಸ್ಟ್ ಔಟ್ ಮಾಡಿದರೆ ಒಂದು 100 ತರಹದ, 1000 ತರಹದ, ಲಕ್ಷಾವಧಿ ತರಹದ ದುಃಖಗಳಿವೆ. ನಾವು ದೇವರನ್ನು ಶುಕ್ರ ದುಃಖರಹಿತನಾಗಿದ್ದಾನೆ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ ಇರುವಾಗ ಬಹಳಷ್ಟು ಬರಬೇಕು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಇವರು ದಾನಿಯಾಗಿದ್ದಾರೆ ಅಂದರೆ ಭಾಳ ಮಜಾ ಇಲ್ಲ. ಅಲ್ಲಿ ದಾನ ಮಾಡ್ತಾರೆ, ಇಲ್ಲಿ ದಾನ ಮಾಡ್ತಾರೆ, ಹಾಗೆ ದಾನ ಮಾಡ್ತಾರೆ, ಹೀಗೆ ದಾನ ಮಾಡ್ತಾರೆ ಅಂತ ಲೀಸ್ಟ್ ಅವರೆಲ್ಲ ಹೇಳಿದಾಗ ಆ ಖುಷಿ ಬೇರೆ ಆಗತ್ತೆ, ಆ ಸಂತೋಷ ಬೇರೆ ಆಗತ್ತೆ. ಇವರು ಕೆಲಸ ಮಾಡ್ತಾರೆ, ವರ್ಕ್ ಮಾಡ್ತಾರೆ ಅಂತ ಹೇಳಿದರೆ, ಭಾಳ ಏನು ಜಾಬ್ ಮಾಡ್ತಾರೆ ಅಂತ ಹೇಳಿದರೆ ಬಹಳ ಏನು ಖುಷಿ ಆಗುವುದಿಲ್ಲ. ಯಾಕೆ? ಒಬ್ಬ ಕೂಲಿ ಕಾರ್ಮಿಕನೂ ಜಾಬ್ ಮಾಡ್ತಾನೆ, ನಾನು ಜಾಬ್ ಮಾಡ್ತೇನೆ, ನೀವು ಜಾಬ್ ಮಾಡ್ತಾರೆ, ಅದರೊಳಗೆ ಏನು ಮಜಾ ಇಲ್ಲ. ಅಲ್ಲ, ರಿಲಯನ್ಸ್ ಕಂಪನಿಯೊಳಗೆ ಜಾಬ್ ಇದೆ, IT ಜಾಬ್ ಇದೆ, ಇಂಥ ದೊಡ್ಡ ಆಫೀಸಿನೊಳಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಅದರ ಖುಷಿನೇ ಬೇರೆ, ಅದರ ಸ್ಟೇಟಸ್ ಲೆವೆಲ್ಲೇ ಬೇರೆ ಆಗತ್ತೆ, ಅದರ ಫಲ ಬೇರೆ ಆಗತ್ತೆ. ಹಾಗೆ ದೇವರಿಗೆ ಶುಕ್ರ ಅಂದರೆ ದೇವರಲ್ಲಿ ಯಾವ ದುಃಖಗಳೂ ಇಲ್ಲ. ಹಾಗಾದರೆ ಯಾವ ದುಃಖಗಳಿಲ್ಲ ಅಂತ ಕೇಳಿದಾಗ ಮೊಟ್ಟ ಮೊದಲನೇದ್ದು, ನಾವು ಗರ್ಭದಲ್ಲಿ ಅನುಭವಿಸಬೇಕಾದ ಏನೆಲ್ಲ ದುಃಖವಿದೆ ಆ ದುಃಖ ದೇವರಿಗಿಲ್ಲ. ಇಷ್ಟೇ ಮುಗಿತಾ? ಇಲ್ಲ. ನಾನು ಗರ್ಭದೊಳಗೆ ಅನುಭವಿಸಬೇಕಾದ ದುಃಖ ಇಲ್ಲ, ಇವರು ಗರ್ಭದಲ್ಲಿ ಅನುಭವಿಸುವ ದುಃಖ ಇಲ್ಲಲ್ಲ ದೇವರಿಗೆ. ಇಲ್ಲ, ಅವರ ಗರ್ಭದಲ್ಲಿ ಇದ್ದಾಗಲೂ ದುಃಖನೂ ಇಲ್ಲ, ಇನ್ನೊಬ್ಬರದು ಮುಗಿದೊಬ್ಬರದು ಇಲ್ಲ. ಮನುಷ್ಯರು ಗರ್ಭದಲ್ಲಿ ಇರುವಾಗ ಏನು ದುಃಖ ಆಗತ್ತೆ ಆ ದುಃಖ ದೇವರಿಗೆ ಬೇಡ. ಮೀನನಾಗಿ ಅವತಾರ ಮಾಡಿದ್ದಾನಲ್ಲ, ಹಾಗಾದರೆ ಮೀನದ ದುಃಖವಿರಲಿ. ಕೂರ್ಮನಾಗಿ ಅವತಾರ ಮಾಡಿದ್ದಾನೆ, ಕೂರ್ಮ ಏನು ಗರ್ಭದೊಳಗಿರುತ್ತೆ ಆ ದುಃಖವಿರಲಿ. ವರಾಹನಾಗಿ ಅವತಾರ ಮಾಡಿದ್ದಾನೆ, ವರಾಹ ಗರ್ಭದಲ್ಲಿರುವಾಗ ಏನು ದುಃಖವಿದೆ ಆ ದುಃಖ ದೇವರಿಗಿರಲಿ.
ಅಂತಂದರೆ ಮತ್ಸ್ಯ, ಮೀನ, ಕೂರ್ಮ 84 ಲಕ್ಷ ಯೋನಿಗಳು ಗರ್ಭದಲ್ಲಿ ಹುಟ್ಟಿ ಬಂದರೂ ಕೂಡ ಆ ಗರ್ಭದ ಯಾವ ದುಃಖವೂ ಇಲ್ಲ ದೇವರಿಗೆ. ಆದ್ದರಿಂದಾಗಿ ದೇವರು ಶುಕ್ರ. ಈಗ ಹಸಿವೆ ಆಗ್ತಾ ಇದೆ, ದುಃಖವಾಗುತ್ತಾ ಇದೆ, ತುಂಬ ಪೀಡೆ ಆಗುತ್ತೆ ಹಸಿವೆ ಆದಾಗ. ಮತ್ತು ಆ ದುಃಖ ದೇವರಿಗೂ ಇರಲಿ. ನಾವು ನೈವೇದ್ಯ ಮಾಡುವುದಿಲ್ಲಲ್ಲ ಮನೆಯೊಳಗೆ, ಮತ್ತು ನಾವು ನೈವೇದ್ಯವನ್ನು ಮಾಡಿದರೆ ದೇವರಿಗೆ ಊಟ. ನಾವು ನೈವೇದ್ಯ ಮಾಡೇ ಇಲ್ಲ ಅಂದಮೇಲೆ ದೇವರಿಗೆ ಊಟವಿಲ್ಲ. 15 ದಿನ ನೈವೇದ್ಯ ಮಾಡಿಲ್ಲ, 15 ದಿನ ಊಟವಿಲ್ಲ. ವರ್ಷ ನೈವೇದ್ಯ ಮಾಡಿಲ್ಲ, ವರ್ಷ ಊಟವಿಲ್ಲ ಅಂದಮೇಲೆ ವರ್ಷ ಊಟ ಬಿಟ್ಟವನ ದುಃಖ ಎಷ್ಟಿರಬಹುದು? ಅಂದರೆ ಆ ಹಸಿವೆಯಿಂದ 84 ಲಕ್ಷ ಯೋನಿ ಜೀವರಾಶಿಗಳಿಗೆ ಸಮೃದ್ಧವಾದ ಅನ್ನವನ್ನು ಕೊಡುವ ಆ ದೇವರಿಗೆ ಅನ್ನದ ದುಃಖವಿರುತ್ತೆ, ಅನ್ನವಿಲ್ಲದಿರುವ ದುಃಖವಿರುತ್ತೇನಾ? ಆದ್ದರಿಂದಾಗಿ ಹಸಿವೆ ನೀರಡಿಕೆಗಳಿಂದ ಉಂಟಾದ ಏನು ದುಃಖವಿದೆ ಆ ದುಃಖವೂ ನಮ್ಮ ನಾರಾಯಣನಿಗಿಲ್ಲ. ನಮ್ಮನ್ನು ನೋಡಿ ಯಾರೋ ಅಸೂಯೆ ಪಟ್ಟರು, ಈರ್ಷ್ಯಾ ಮಾಡಿದರು, ಅವನೇನ್ರಿ ಹಾಗಿದ್ದಾನೆ ಅಂತ ಹೇಳಿದರು. ಆಗ ನಮಗೆ ದುಃಖವಾಗತ್ತೆ. ಹಾಗೇ ನಿಮ್ಮ ದೇವರೊಬ್ಬರೇ ಬಾರಿ ಏನು, ನಮ್ಮಲ್ಲೂ ಬೇಕಾದಷ್ಟು ಸೃಷ್ಟಿ ಮಾಡೋರಿದ್ದಾರೆ, ಅವನೊಬ್ಬರೇ ಚಂದೇನು ಅಂತ ಹೇಳಿ ಯಾರಾದರೂ ದೇವರ ಮೇಲೆ ಅಸೂಯ ಪಟ್ಟರೂ ಕೂಡ ಆ ಅಸೂಯ ನಿಮಿತ್ತಕವಾಗಿರ್ತಕ್ಕಂಥ ದುಃಖವೂ ದೇವರಲ್ಲಿ ಇಲ್ಲ, ದೇವರಲ್ಲಿ ಇಲ್ಲ. ಆದ್ದರಿಂದಾಗಿ ದೇವರು ಶುಕ್ರ. ಆಯು ನಮ್ಮ ಚಿಂತೆ 40 ವರ್ಷದ ತನಕ ಚಿಂತೆ ಇರೋದಿಲ್ಲ. ಆ ಎಲ್ಲ ಹೆಂಗಾಗಿ ಬೆಳೀತಾ ಹೋಗ್ತಾ ಇರ್ತಾನೆ, ಸ್ಟ್ರಾಂಗ್ ಆಗಿ ಹೋಗ್ತಾ ಇರ್ತಾನೆ. ಯಾವಾಗ 40 ದಾಟಿತೋ ಸಮಸ್ಯೆ ಶುರು ಆಗುತ್ತೆ. ಒಂದೊಂದು ದಿನ ಕಡಿಮೆ ಆಗ್ತಾ ಬರುತ್ತೆ. ನಾವು ಮುದುಕ ಆಯ್ತು ಮಾರಾಯ ಕೊನೆಗೆ ಬರ್ತೇವೆ, ನಾವು ರಾಮಕೃಷ್ಣ ಅನ್ಕೋತ ಸತ್ತೋದ್ರೆ ಸಾಕು ಅಂತ ಹೇಳಿ ಅವನು ದುಃಖಪಟ್ಟು ವೈರಾಗ್ಯವನ್ನು ತಾಳಿ ಆ ಮಾತುಗಳನ್ನು ಆಡ್ತಾನೆ. ಹಾಗಾದರೆ ದೇವರಿಗೆ ಆ ದುಃಖ ಉಂಟಾ? ಮರಣದ ದುಃಖ. ಸಾಯುವಾಗ ಕರೋನಾ ಬಂತು, ಲಂಗ್ಸ್ ಎಫೆಕ್ಟ್ ಆಯಿತು, ಅಥವಾ ಕರಳು ಹೋಯಿತು, ಕಿಡ್ನಿ ಹೋಯಿತು, ಕ್ಯಾನ್ಸರ್ ಆಯಿತು, ಶುಗರ್ ಹೆಚ್ಚಾಯಿತು, ಶುಗರ್ ಲೋ ಆಯಿತು, ಹಾರ್ಟ್ ನಿಂತು ಹೋಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮ್ರೇಜ್ ಆಯಿತು, ಯಾವುದೇ ತರಹದ ಕಷ್ಟವಾಗಿ ದುಃಖಪಟ್ಟು ದೇವರು ಸಾಯ್ತಾನ? ಮೊದಲನೇದು ದೇವರಿಗೆ ಸಾವೇ ಇಲ್ಲ, ಆದ್ದರಿಂದಾಗಿ ಸಾವಿನ ದುಃಖವಿಲ್ಲ. ಈ ತರಹದ ಯಾವ ಕಷ್ಟಗಳಿಂದಲೂ ಅವನಿಗೆ ಸಾವು ಬರುವುದಿಲ್ಲ, ಆದ್ದರಿಂದಾಗಿ ಆ ದುಃಖವೂ ದೇವರಿಗೆ ಇಲ್ಲ. ಆದ್ದರಿಂದಾಗಿ ದೇವರು ಶುಕ್ರ. ವಯಸ್ಸಿದ್ದಾಗ ಬಹಳ ಗಟ್ಟಿ ಮುಟ್ಟಿರ್ತಾನೆ, ಸ್ವಲ್ಪ ವಯಸ್ಸಾಯಿತು ಅಂತಾದರೆ ನಾನಾ ತರಹದ ರೋಗಗಳು ಬಂದು ಆ ರೋಗಗಳಿಂದ ಬಹಳ ಪೀಡೆಯಾಗತ್ತೆ. ಆ ತರಹದ ಪೀಡೆಯಾಗಿ ದುಃಖವಾಗುತ್ತಾ ದೇವರಿಗೆ? ದುಃಖ ಆಗುವುದಿಲ್ಲ. ಎಷ್ಟು ರೋಗಗಳಿವೆ? ಒಬ್ಬರಿಗೆ ಇರುವ ರೋಗ ಇನ್ನೊಬ್ಬರಿಗಿಲ್ಲ, ಇನ್ನೊಬ್ಬರಿಗೆ ಇರುವ ರೋಗ ಮತ್ತೊಬ್ಬರಿಗಿಲ್ಲ. ಅಂತದ್ದು ಭಾರತದೊಳಗೇನೆ 120-130 ಕೋಟಿ ಜನ ಇದ್ದಾಗ ಜಗತ್ತಿನೊಳಗೆ ಅನಂತ ಜೀವರಾಶಿಗಳು, ಅವರಿಗಿರುವ ರೋಗ ಇವರಿಗಿಲ್ಲ. ನನಗೆ ಬರುವ ಜ್ವರನೇ ಬೇರೆ, ಇನ್ನೊಬ್ಬರಿಗೆ ಬಂದ ಜ್ವರನೇ ಬೇರೆ. ಹಾಗಾಗಿ ನಾನಾ ತರಹದ ರೋಗಗಳು, ಆ ರೋಗಗಳಿಂದ ಉಂಟಾದ ಯಾವ ದುಃಖವೂ ಕೂಡ ನಮ್ಮ ದೇವರಿಗೆ ಇಲ್ಲ. ನಾವು ಪಾಪರ್ ಆಗ್ತೇವೆ, ದುಡ್ಡು ಹೋಗಿಬಿಡುತ್ತೆ, ದುಡ್ಡು ಬರುತ್ತೆ ಅಂತ ಹೋಗಿರ್ತೇವೆ, ದುಡ್ಡೇ ಬರುವುದಿಲ್ಲ. ಏನೇನೋ ಕಷ್ಟಗಳಾಗತ್ತೆ, ಏನೇನೋ ಸಮಸ್ಯೆಗಳಾಗಿ ದುಃಖಗಳಾಗತ್ತೆ. ಆ ತರಹದ ದುಃಖ ದೇವರಿಗೆ ಉಂಟ? ಇವತ್ತು ನಾನು ನನ್ನ ಮನೆಗೆ ಯಜಮಾನನಾಗಿದ್ದೇನೆ, ನನ್ನ ಅಣ್ಣ ತಮ್ಮ, ನನ್ನ ಹಿರಿಯರು, ಅಥವಾ ನನ್ನ ಬಳಗದವರು, ಅಥವಾ ಸರ್ಕಾರ, ಅಥವಾ ಲೋನ್ ತೆಗೆದುಕೊಂಡಲ್ಲಿ ಬ್ಯಾಂಕು ಏನೋ ಮಾಡಿ ನನ್ನನ್ನು ಹೊರಗೆ ಹಾಕಿಬಿಟ್ರು, ನನಗೆ ಮನೆ ಇಲ್ಲ, ನನಗೆ ದುಃಖವಾಯಿತು. ಹಾಗೆ ಬ್ರಹ್ಮಾಂಡದಿಂದ ಯಾರಾದರೂ ದೇವರನ್ನು ಹೊರಗೆ ಹಾಕಿ ಆ ದೇವರಿಗೆ ದುಃಖ ತಂದು ಕೊಡ್ತಾರನ್ನ, ದುಃಖವಾಗುತ್ತೇನ? ಆ ದುಃಖವೂ ನಮ್ಮ ದೇವರಿಗಿಲ್ಲ. ಆದ್ದರಿಂದಾಗಿ ದೇವರು ಶುಕ್ರ. ಪ್ರಿಯರಾದವರು ಸತ್ತು ಹೋದಾಗ ದೇವರಿಗೆ ದುಃಖವಾಗತ್ತಾ? ನಮಗೆ ಯಾರಾದರೂ ಬೇಕಾದವರು ತೀರಿ ಹೋದರೆ ನಮಗೆ ತುಂಬ ದುಃಖವಾಗತ್ತೆ. ಆಗ ಬ್ರಹ್ಮದೇವರು ಸತ್ತು ಹೋದರು, ರುದ್ರದೇವರು ಸತ್ತು ಹೋದರು, ಅವರೆಲ್ಲರೂ ಸಾಯುವವರೇ. ಲಕ್ಷ್ಮೀದೇವಿ ಬಿಟ್ಟು ಎಲ್ಲರೂ ಸಾಯುವವರೇ. ಇವ್ರು ಯಾರಾದರೂ ಸತ್ತಾಗ ದೇವರಿಗೆ ದುಃಖವಾಗತ್ತೇನ? ಏನೂ ದುಃಖವಾಗುವುದಿಲ್ಲ. ಆದ್ದರಿಂದಾಗಿ ದೇವರು ಶುಕ್ರ.
ಯಾಕೆ ದುಃಖವಾಗುವುದಿಲ್ಲ? ಯಾಕೆ ದುಃಖವಾಗುವುದಿಲ್ಲ ಅಂತಂದರೆ, ದುಃಖಕ್ಕೆ ಕಾರಣವಾದದ್ದು ಯಾವುದು? ನಾನು, ನನ್ನದು ಎನ್ನುವ ಅಹಂಕಾರ, ಅಭಿಮಾನ. ಈ ಮೊಬೈಲ್ ನನ್ನದಿದೆ, ಇದು ಕೆಳಗೆ ಬಿದ್ದರೆ ನನಗೆ ದುಃಖವಾಗುತ್ತೆ. ಯಾಕೆ? ಈ ಮೊಬೈಲ್ನಲ್ಲಿ ನನ್ನದು ಎನ್ನುವ ಅಭಿಮಾನವಿದೆ. ನಾನು ನಿಮಗೆ ಮಾರಾಟ ಮಾಡಿದೆ, ನೀವು ಕೆಳಗೆ ಬೀಳಿಸಿದರೆ ನನಗೇನು ದುಃಖವಾಗುವುದಿಲ್ಲ. ಏನು ದುಃಖವಾಗುವುದಿಲ್ಲ. ಯಾಕೆ ದುಃಖವಾಗುವುದಿಲ್ಲ? ಯಾಕೆ ದುಃಖವಾಗುವುದಿಲ್ಲ ಅಂದರೆ, ನಾನು ನಿಮಗೆ ಮಾರಾಟ ಮಾಡಿದ ಕ್ಷಣದೊಳಗೆ ಇದರ ಮೇಲೆ ನನಗೆ ಅಭಿಮಾನ ಹೋಯಿತು, ನನ್ನದು ಎನ್ನುವ ಅಭಿಮಾನ ತೀರಿ ಹೋಯಿತು. ಹಾಗಾಗಿ ನನಗೆ ಏನೂ ದುಃಖವಾಗುವುದಿಲ್ಲ. ನನಗಂದ್ರೂ ದುಡ್ಡು ಬಂದಿದೆ, ಸೇಫ್ ಅಂತ ಹೇಳ್ತೇನೆ, ನಾನು ಹೋಗಿಬಿಡ್ತೇನೆ. ಹಾಗೆ ದೇವರಿಗೆ ಬ್ರಹ್ಮಾದಿ ದೇವತೆಗಳ ಮೇಲಾಗಲಿ, ಪ್ರಕೃತಿಯ ಮೇಲಾಗಲಿ, ಬ್ರಹ್ಮಾಂಡದ ಮೇಲಾಗಲಿ, ಯಾವ ಜೀವರಾಶಿಗಳ ಮೇಲಾಗಲಿ ಅತ್ಯಲ್ಪ ಅಭಿಮಾನವೂ ದೇವರಿಗಿಲ್ಲ. ಆದ್ದರಿಂದಾಗಿ ಆ ಅಭಿಮಾನ ನಿಮಿತ್ತಕವಾಗಿರ್ತಕ್ಕಂಥ ಯಾವ ದುಃಖವೂ ಕೂಡ ನಮ್ಮ ದೇವರಿಗೆ ಆಗುವುದಿಲ್ಲ. ನಾನೇನೋ ಕೆಟ್ಟ ಕೆಲಸಗಳನ್ನು ಮಾಡಿದೆ, ಅದಕ್ಕಾಗಿ ನಾನಾ ತರಹದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ, ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಹಾಗಾದರೆ ದೇವರು ಏನಾದರೂ ಒಂದು ಕೆಟ್ಟ ಕೆಲಸಗಳನ್ನು ಮಾಡಿರಲಿಲ್ಲ, ಅದರಿಂದ ದುಃಖವಾಗಲಿ ದೇವರಿಗೆ. ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನ ಲೈಫಿನೊಳಗೆ ಒಂದೂ ಕೆಟ್ಟ ಕೆಲಸ ಮಾಡಿಲ್ಲ. ಆ ಕೆಟ್ಟ ಕೆಲಸದಿಂದ ದೇವರಿಗೆ ದುಃಖ ಆಗುವುದೇ ಇಲ್ಲ. ಆದ್ದರಿಂದಾಗಿ ದುಷ್ಕರ್ಮದಿಂದಲೂ ದೇವರಿಗೆ ಯಾವ ತರಹದ ದುಃಖವಾಗುವುದಿಲ್ಲ. ನಮ್ಮನ್ನು ಯಾರೋ ಸೋಲಿಸ್ತಾರೆ, ನಮಗೆ ಪರಾಭವವಾಗತ್ತೆ, ಆಗ ದುಃಖವಾಗಲಿ. ಹಾಗೆ ದೇವರನ್ನು ಯಾರೋ ಚುನಾವಣೆಯೊಳಗೆ ಸೋಲಿಸಿ ಮತ್ತೊಬ್ಬ ಏನಂತಾರೆ ಬ್ರಹ್ಮಾಂಡಕ್ಕೆ ರಾಷ್ಟ್ರಪತಿಯಾಗಿ ಬಂದು ದೇವರಿಗೆ ದುಃಖವಾಗಲಿ ಅಂತಂದರೆ, ಆ ತರಹದಿಂದ ಪರಾಭವವನ್ನು ಮಾಡುವವರು, ದೇವರನ್ನು ಸೋಲಿಸುವವರು ಜಗತ್ತಿನೊಳಗೆ ಯಾರೂ ಇಲ್ಲ. ಆದ್ದರಿಂದಾಗಿ ಆ ಪರಾಭವದಿಂದ ಉಂಟಾದ ದುಃಖವೂ ಕೂಡ ದೇವರಿಗೆ ಆಗುವುದಿಲ್ಲ. ಆದ್ದರಿಂದಾಗಿ ದೇವರು ಶುಕ್ರ. ಕೈಗೆ ಪೆಟ್ಟು ಬಿತ್ತು, ಮಲಗಿಕೊಂಡಿದ್ದೆ, ಹೇಗೋ ಮಲಗಿದ್ದೆ, ಕುತ್ತಿಗೆ ಹಿಡಿತು, ಗಾಡಿ ಹತ್ತಾ ಇದ್ದೆ, ನರ ಹಿಡಿತು, ಹೀಗೆ ಏನೋ ಆಗಿ ದುಃಖವಾಗಲಿ ದೇವರಿಗೆ ಅಂತಂದರೆ ಭೌತಿಕವಾಗಿರ್ತಕ್ಕಂಥ ಶರೀರವೇ ಇಲ್ಲ. ಆದ್ದರಿಂದಾಗಿ ಯಾವ ತರಹದ ದುಃಖವೂ ಕೂಡ ಅವನಿಗೆ ಆಗುವುದಿಲ್ಲ. ಆದ್ದರಿಂದಾಗಿ ಶುಕ್ರ. ಆದಿ ಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ದುಃಖಗಳು ದೇವರಿಗೆ ಆಗೋದಿಲ್ಲ. ಆದಿ ಭೌತಿಕವಾಗಿರ್ತಕ್ಕಂಥದ್ದು ಭೂಕಂಪ ಮೊದಲಾಗಿರ್ತಕ್ಕಂಥದ್ದು. ಆದಿ ದೈವಿಕ ದೇವತೆಗಳು ಕೊಡುವ ದುಃಖ ಸುನಾಮಿ ಮೊದಲಾಗಿರ್ತಕ್ಕಂಥ ದುಃಖಗಳು. ಆಧ್ಯಾತ್ಮಿಕವಾದ ದುಃಖ ನನ್ನ ಮನಸ್ಸಿನಲ್ಲಿ ನನ್ನ ಇಂದ್ರಿಯ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಉಂಟು ಮಾಡುವ ದುಃಖಗಳು. ಈ ತರಹದ ದುಃಖಗಳೂ ಕೂಡ ನಮ್ಮ ದೇವರಲ್ಲಿ ಇಲ್ಲ. ಆದ್ದರಿಂದಾಗಿ ಅವನು ಶುಕ್ರ ಅಂದಮೇಲೆ ಇಂತಹ ಶುಕ್ರನಾದ ದುಃಖವೇ ಇಲ್ಲ, ಯಾವ ತರಹದ ದುಃಖವೂ ಇಲ್ಲದಿರುವ ದೇವರ ಜ್ಞಾನವನ್ನು ಮಾಡಿಕೊಂಡಾಗ ಆ ಜ್ಞಾನ ಮಾಡಿಕೊಂಡ ವ್ಯಕ್ತಿಗೆ ಯಾವ ತರಹದಿಂದ ದೇವರು ದುಃಖವನ್ನು ಕೊಟ್ಟಾನೋ ಯಾವ ತರಹದಿಂದಲೂ ದೇವರು ದುಃಖವನ್ನು ಕೊಡಲಾರ. ಆದ್ದರಿಂದಾಗಿ ದೇವರ ಜ್ಞಾನವೇನಿದೆ ದುಃಖ ಕಳೆದುಕೊಳ್ಳುವುದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣ ಎಂಬುದಾಗಿ ನಮಗೆ ಶುಕ್ರಂ ಎಂಬುದಾಗಿ ಹೇಳುವುದರಿಂದ ನಮಗೆ ತಿಳಿಸಿಕೊಡ್ತಾರೆ. ಶುಕ್ರಂ ಶೋಕರಾಹಿತ್ಯಂ, ದುಃಖ ಇಲ್ಲದೆ ಇರುವುದಕ್ಕಾಗಿ ದೇವರ ಹೆಸರು ಶುಕ್ರ. ಆ ದುಃಖದಲ್ಲಿ ಏನೆಲ್ಲ ವೆರಿಫಿಕೇಶನ್ಸ್ ಇವೆ, ಆ ಯಾವ ತರಹದಿಂದಲೂ ದೇವರಿಗೆ ದುಃಖವಾಗುವುದಿಲ್ಲ. ಆದ್ದರಿಂದಾಗಿ ಸರ್ವೋತ್ತಮನಾಗಿರ್ತಕ್ಕಂಥವನು ನಮ್ಮ ಭಗವಂತ ಎಂಬುದಾಗಿ ಇಲ್ಲಿ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿಕೊಡ್ತಾರೆ. ಅಕಾಯಂ, ಇಲ್ಲ ದುಃಖ ಆಗದೇ ಇರುವುದಕ್ಕೆ ಏನಾದರೂ ರೀಸನ್ ಬೇಕಲ್ಲ. ಮೊದಲಿಗೆ ಬಂತು, ನಮ್ಮ ಹಾಗೆ ಶರೀರವಿದೆ ದೇವರಿಗೆ, ಆದ್ದರಿಂದಾಗಿ ದುಃಖಾದಿಗಳಾಗ್ತವೆ, ಆಗಲೇಬೇಕಲ್ಲ ಅಂತಂದರೆ ಅಕಾಯಂ. ಕಾಯ ಅಂದರೆ ಶರೀರ. ಅಕಾಯಂ, ಅವನಿಗೆ ಪಾಂಚಭೌತಿಕವಾಗಿರ್ತಕ್ಕಂಥ ಶರೀರವೇ ಇಲ್ಲ. ಪಾಂಚಭೌತಿಕವಾದ ಶರೀರವೇ ಇಲ್ಲ. ಆದ್ದರಿಂದಾಗಿ ದೇವರಿಗೆ ದುಃಖವಾಗುವುದಿಲ್ಲ. ಇಲ್ಲ ಏನೋ ಒಂದು ಶರೀರವಿದೆ ಅಂತ ಹೇಳಬೇಕಲ್ಲ, ಜ್ಞಾನಾನಂದಾತ್ಮಕವಾದ ಶರೀರವಿದೆ ಅಂತ ಹೇಳಬೇಕು. ಆ ಶರೀರಕ್ಕಾದರೂ ಏಟು ಬಿದ್ದಾಗ ದುಃಖವಾಗಲಿ ಅಂದರೆ ಅದಕ್ಕೆ ಏಟು ಬಿದ್ದಾಗ ಏನು ಸಮಸ್ಯೆ ಆಗುವುದಿಲ್ಲ. ಹೇಗಿದೆ ಶರೀರ? ತೇಜಸ್ ತಿಳಿಯೋದಕ್ಕಾಗಿ ಹೇಳ್ತಾನೆ, ಬೆಳಕು ರೂಪದೊಳಗೆ ಶರೀರವಿದೆ. ಅದಕ್ಕೆ ಎಷ್ಟು ನಾವು ಕತ್ತೆಯನ್ನು ಹಾಕಿದರೂ ಆ
ಏನು ತ್ರಾಸಾಗುವುದಿಲ್ಲ. ಹಾಗೆ ದೇವರದು ಚಿದಾನಂದಾತ್ಮಕವಾದ ಜ್ಞಾನಾತ್ಮಕವಾಗಿರ್ತಕ್ಕಂಥ ಶರೀರವಿದೆ. ಆದ್ದರಿಂದಾಗಿ ದುಃಖಕ್ಕೆ ಕಾರಣವಾದ ಪಾಂಚಭೌತಿಕವಾದ ಶರೀರವೇ ಇಲ್ಲದೆ ಇರೋದರಿಂದಾಗಿ ಅವನಲ್ಲಿ ದುಃಖವೇ ಇಲ್ಲ. ಮುಂದೆ ಹೇಳ್ತಾರೆ ಔವ್ರಣಂ. ವ್ರಣ ಅಂದರೆ ನಾಶವಾಗುವುದಕ್ಕೆ ವ್ರಣ ಅಂತ ಕರೀತಾರೆ. ಔವ್ರಣ ಅಂದರೆ ನಾಶವಾಗದಿರುವುದು. ಯಾವುದರಿಂದ ನಾಶವಿಲ್ಲ? ಗುಣಗಳಿಂದ ನಾಶವಿಲ್ಲ ದೇವರಿಗೆ. ಈಗ ನಮಗೆ ದುಃಖ ಯಾವಾಗತ್ತೆ? ನನಗೆ ಹಸಿವೆ ಆಗ್ತಾ ಇದೆ, ನಾನು ಅರ್ಧ ಗಂಟೆ ತಡ್ಕೊತೇನೆ, 40 ನಿಮಿಷ ತಡೆದುಕೊಳ್ತೇನೆ, ಸಹನೆ ಇದೆ. 50 ನಿಮಿಷ ಸಹನೆ ಇದೆ, 1 ಗಂಟೆ ಸಹನೆ ಇದೆ, 2 ಗಂಟೆ ಸಹನೆ ಇದೆ. ಆ ಸಹನೆ ಏನಾಯ್ತು? ಒಂದು ಹಂತಕ್ಕೆ ಅದು ಸ್ಟಾಪ್ ಆಯಿತು. ಯಾವಾಗ ಸಹನೆ ಕೆಟ್ಟಿತೋ ಆಗ ನನಗೆ ತುಂಬ ಪೀಡೆಯಾಗಲಿಕ್ಕೆ ಪ್ರಾರಂಭವಾಯಿತು. ಹಾಗೆ ದೇವರಲ್ಲಿ ಸಹನೆನೋ ದಯಾನೋ ಶಕ್ತಿಯೋ ಬಲವೋ ಪರಾಕ್ರಮವೋ ಯಾವುದೋ ಒಂದು ಗುಣ ಯಾವುದೋ ಒಂದು ಹಂತದೊಳಗೆ ಅದು ಸ್ಟಾಪ್ ಆಯಿತು ಅಂತಾದರೆ ತದ್ವಿಷಯಕವಾದ ದುಃಖವಾಗಲಿಲ್ಲ ದೇವರಿಗೆ. ಅಂತಂದರೆ ಗುಣಗಳಿಂದಲೂ ಕೂಡ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ದುಃಖ ಅನ್ನೋ ಆಸ್ಪದವೇ ಇಲ್ಲ. ಯಾವ ಗುಣವನ್ನು ಆರಿಸಿಕೊಂಡರೂ ಕೂಡ ಆ ಗುಣ ಪರಿಪೂರ್ಣವಾಗಿದೆ. ಗುಣಗಳ ಅಪರಿಪೂರ್ಣತೆಯಲ್ಲಿ ದುಃಖವಿರ್ತದೆ. ಗುಣ ಎಲ್ಲಿ ಪೂರ್ಣವಾಗಿರ್ತದೆ ಅಲ್ಲಿ ದುಃಖ ಬರುವುದಕ್ಕೆ ಆಸ್ಪದವೇ ಇರೋದಿಲ್ಲ. ಆದ್ದರಿಂದಾಗಿ ಔವ್ರಣಂ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ನಮ್ಮ ಸ್ವಾಮಿ. ಅಸ್ನಾವಿರಂ. ಅಸ್ನಾವಿರಂ, ಆಸ್ನ ಅಂತಂದರೆ ನರಗಳು. ನರಗಳು ಅಂತಂದರೆ ಅಲ್ಲಿ ಉಪಲಕ್ಷಣತೆಯ ಸಪ್ತ ಧಾತುಗಳನ್ನು ತೆಗೆದುಕೊಳ್ಳಬೇಕು. ತ್ವಕ್, ಚರ್ಮ, ಮಾಂಸ, ಮೇಧ, ಮಜ್ಜ, ರೇತಸ್ಸು ಮೊದಲಾಗಿರ್ತಕ್ಕಂತಹ ಸಪ್ತ ಧಾತುಗಳು. ಆ ಸಪ್ತ ಧಾತುಗಳಿಂದ ಸಹಿತವಾದದ್ದು ಈ ಸ್ಥೂಲವಾದ ಶರೀರ. ಆ ಸ್ಥೂಲವಾದ ಶರೀರವೂ ದೇವರಿಗೆ ಇಲ್ಲ, ಸೂಕ್ಷ್ಮವಾದ ಲಿಂಗ ಶರೀರವೂ ದೇವರಿಗೆ ಇಲ್ಲ. ಆದ್ದರಿಂದಾಗಿ ಅವನು ಶುಕ್ರಂ, ಅವನಿಗೆ ಯಾವ ತರಹದ ದುಃಖವೂ ಆಗುವುದಿಲ್ಲ. ಶುದ್ಧಂ, ದೇವರು ಶುದ್ಧನಾಗಿದ್ದಾನೆ. ಶುದ್ಧ ಅಂದ್ರೆ ಏನು? ಶುದ್ಧ ಅಂದ್ರೆ ಏನು? ಅಶುದ್ಧನಾಗಿ ಇಲ್ಲದಿರುವುದು. ನಮಗೆ ದುಃಖವಾಗುವುದು ಎಲ್ಲಿ? ಸ್ವಲ್ಪ ಹೊಲಸಿನಲ್ಲಿ ಕುಳಿತುಕೊಂಡಾಗ ದುಃಖವಾಗತ್ತೆ, ಸ್ವಚ್ಛತೆ ಇಲ್ಲದಿರುವಾಗ ದುಃಖವಾಗತ್ತೆ, ಅಶುದ್ಧವಾದದ್ದರ ಸಂಪರ್ಕ ನಮಗೆ ಆದಾಗ ದುಃಖವಾಗತ್ತೆ, ಅಶುದ್ಧವಾದ ಗಾಳಿ ಬಂತು ದುಃಖವಾಗತ್ತೆ, ಅಶುದ್ಧವಾದ ಲೈಟಿನ ಬೆಳಕು, ಜೋರಾದ ಲೈಟಿನ ಬೆಳಕು ಬಂತು ಅಂತಂದ್ರೂ ದುಃಖವಾಗತ್ತೆ, ಅಶುದ್ಧವಾದ ಭೂಮಿಯಿಂದ ದುಃಖವಾಗತ್ತೆ, ಅಶುದ್ಧವಾದ ನೀರಿನಿಂದ ದುಃಖವಾಗತ್ತೆ. ನಮ್ಮ ಶರೀರದಲ್ಲಿ ಏನಿದೆ ಎಲ್ಲವೂ ಅಶುದ್ಧ. ಶುದ್ಧವಾದದ್ದು ಯಾವುದೂ ಇಲ್ಲ ಶರೀರದೊಳಗೆ. ನಾವೆಲ್ಲ ಏನು ಮಾಡಿಕೊಳ್ತೇವೆ, ಕಾಸ್ಮೆಟಿಕ್ಸು ಎಲ್ಲ ಶರೀರದ ಹೊರಗೆ ಮಾಡ್ತೇವೆ. ಅಲ್ಲಿ ಅಷ್ಟೇ ಮಾಡಿಕೊಂಡು ನಾವು ಭಾರಿ ಚಂದ ಭಾರಿ ಶುದ್ಧ ಅಂತ ನಾವು ಹೇಳಿಕೊಳ್ತೇವೆ. ಆದರೆ ನಿಜವಾಗಿಯೂ ಶರೀರದ ಒಳಗಿನದು ಯಾವುದು ಶುದ್ಧವಾಗಿಲ್ಲ. ನಾವು ಹೀಗೆ ಸುಮ್ಮನೆ ಕುಳಿತುಕೊಂಡಿದ್ದೇವೆ, ಒಂದು ಹುಳ ಕಚ್ಚಿತು, ಆ ಹುಳವನ್ನು ನಾನು ಓಡಿಸ್ಬೇಕು, ಓಡಿಸದೆ ಅದನ್ನು ಕೊಂದು ಹಾಕಿದೆ. ಕೊಂದು ಹಾಕಿದಾಗ ಕೈಗೆ ರಕ್ತ ಹತ್ತಿತ್ತು, ರಕ್ತ ಹತ್ತಿದ್ರೆ ಹೋಗಿ ಸ್ನಾನ ಮಾಡಿ ಬರಬೇಕು. ಯಾಕೆ? ರಕ್ತ ಮುಟ್ಟಿದ್ರೆ ಸ್ನಾನವಾಗಬೇಕು. ಅಲ್ಲ, ಹುಳದಲ್ಲಿ ರಕ್ತ ಇರುವುದಿಲ್ಲಲ್ಲ, ಹುಳದಲ್ಲಿ ರಕ್ತವಿರುವುದಿಲ್ಲ. ಆದರೆ ನನ್ನ ರಕ್ತ ಹುಳ ತಿಂದಿದೆಯಲ್ಲ, ಅದೇ ರಕ್ತ ಇನ್ನು ಸ್ಟೋರ್ ಆಗಿದೆ, ಅದು ಇನ್ನು ಜೀರ್ಣವಾಗಿಲ್ಲ. ಹೀಗೆ ಶರೀರದ ಒಳಗಿನ ಯಾವ ವಸ್ತುವನ್ನು ನಾವು ಮುಟ್ಟಿದರೂ, ನಾಲಿಗೆ ಮುಟ್ಟಿದರೆ ಕೈ ತೊಳೆದುಕೊಂಡು ಬರಬೇಕು. ಯಾಕೆ? ಅಶುದ್ಧಿ ಒಳಗಿನದು. ಮಲಮೂತ್ರ ವಿಸರ್ಜನೆ ಮಾಡಿದರೆ ಸ್ನಾನ ಮಾಡಿ ಬರಬೇಕು. ಯಾಕೆ? ಒಳಗಿನದು. ರಕ್ತ ಮಾಂಸಗಳನ್ನು ಮುಟ್ಟಿದರೆ ಸ್ನಾನವನ್ನು ಮಾಡಿ ಬರಬೇಕು, ಒಳಗಿನದು. ಹಾಗೆ ಅಶುದ್ಧದ ಸಂಪರ್ಕ ತುಂಬ ಇರುವುದರಿಂದಾಗಿ ನಮಗೆ ತುಂಬ ಪೀಡೆಯಾಗತ್ತೆ, ನಮಗೆ ತುಂಬ ದುಃಖವಾಗತ್ತೆ. ಆದರೆ ದೇವರು ಏನಾಗಿದ್ದಾನೆ ಅಂದರೆ ಶುದ್ಧಂ. ಅವನಿಗೆ ಅಶುದ್ಧದ ಸಂಪರ್ಕ ಅನಾದಿ ಕಾಲದಿಂದ ಇನ್ನು ಅನಂತ ಕಾಲದವರೆಗೆ ಇರೋದಿಲ್ಲ. ಆದ್ದರಿಂದಾಗಿ ಅವನಿಗೆ ದುಃಖವಾಗುವ ಸಂಭವವೇ ಇಲ್ಲ. ಶುದ್ಧಂ.
ಯಾರು ಶುದ್ಧರಾಗಿರ್ತಾರೆ? ಶುದ್ಧತೆ ಯಾರಲ್ಲಿ ಬರುತ್ತದೆ? ಶುದ್ಧತೆ ಯಾರಲ್ಲಿ ಬರುವುದಿಲ್ಲ. ಎಷ್ಟು ವ್ಯಕ್ತಿ ಪಾಪಗಳನ್ನು ಮಾಡ್ತಾ ಹೋಗ್ತಾನೆ ಅಷ್ಟು ಅವನು ಮೈಲಿಗೆ ಆಗ್ತಾ ಹೋದ. ಎಷ್ಟು ಪಾಪಗಳನ್ನು ಮಾಡ್ತಾನೆ ಅಷ್ಟು ಅವನು ಅಶುದ್ಧನಾಗ್ತಾ ಹೋಗ್ತಾನೆ. ಇದೇನು ದೇಹ ಬಂದಿದೆ, ಇದೇ ಪುಣ್ಯ ಮಾಡಿದ್ದಕ್ಕಾಗಿ ಬಂದ ದೇಹ ಅಲ್ಲ. ಪುಣ್ಯ ಮಾಡಿದ್ರೆ ಮೋಕ್ಷದಾಗಿರ್ತಿತ್ತು. ಈ ದೇಹ ಯಾಕೆ ಬಂದಿದೆ? ಅಶುದ್ಧವಾದ ದೇಹ ಯಾಕೆ ಬಂದಿದೆ? ಪಾಪ ಮಾಡಿದ್ದಕ್ಕಾಗಿ. ಆ ಪಾಪಗಳಿಗೆ ಏನೋ ಸ್ವಲ್ಪ ಪುಣ್ಯ ಇದ್ದದ್ದಕ್ಕಾಗಿ ಶಾಸ್ತ್ರ ಕೇಳೋದು ಒಂದು ವೈಭವ ಸಿಕ್ಕಿದೆ. ಶರೀರ ಬಂದಿದ್ದು ಪಾಪದಿಂದಲೇನೆ. ಹೀಗೆ ದುಃಖ ಅಂತ ಅನ್ನೋ ಕಾನ್ಸೆಪ್ಟ್ ಏನೇನಿದೆ, ಯಾವುದ್ಯಾವುದರಿಂದ ನಮಗೆ ದುಃಖವಾಗೋದಿದೆ, ಆ ಎಲ್ಲ ದುಃಖವಾಗೋದು ಕೂಡ ಪಾಪದಿಂದಲೇ ದುಃಖವಾಗೋದು. ನಮ್ಮ ದೇವರು ಹೇಗಿದ್ದಾರಂತಂದ್ರೆ ಅಪಾಪವಿದ್ಧಂ, ಅವನಿಗೆ ಪಾಪವೇ ಸಂಪರ್ಕವೇ ಇಲ್ಲ. ಪ್ರಾತಃಸಂಕಲ್ಪ ಗದ್ಯದಲ್ಲಿ ರಾಯರು ವಾಯುದೇವರನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ. ಪಾಪವಿದ್ಧ ದೈತ್ಯ ಪೂಗಾವಿದ್ಧ. ವಾಯುದೇವರಿಗೇನೇ ಪಾಪದ ಸಂಪರ್ಕವಿಲ್ಲ, ದೈತ್ಯರ ಸಂಪರ್ಕವಿಲ್ಲ. ಹಾಗಾಗಿ ವಾಯುದೇವರು ಎಂದಿಗೂ ಮೈಲಿಗೆ ಆಗುವುದಿಲ್ಲ. ಆದ್ದರಿಂದಾಗಿ ವಾಯುದೇವರಲ್ಲಿ ಪೂಜೆ ಮಾಡಿದ್ದಕ್ಕಾಗಿ ದೇವತೆಗಳ ಪೂಜೆ ಯಶಸ್ವಿ ಆಯಿತು, ದೇವತೆಗಳಿಗೆ ಜಯ ಸಿಕ್ಕಿತು ಎಂಬುದಾಗಿ ಉಪನಿಷತ್ತುಗಳಲ್ಲಿ ಕಥೆ ಬರುತ್ತದೆ. ಹೀಗಿರುವಾಗ ವಾಯುದೇವರಲ್ಲಿ ಪೂಜೆ ಶುದ್ಧವಾದ ಪ್ರತಿಮೆಯಾದ ವಾಯುದೇವರಲ್ಲಿ ಇರುವ ದೇವರ ಪೂಜೆ ಮಾಡಿದ ಮೇಲೆ ದೇವರು ಎಷ್ಟು ಶುದ್ಧನಾಗಿರ್ಲಿಕ್ಕಿಲ್ಲ. ಆದ್ದರಿಂದಾಗಿ ದೇವರನ್ನು ಏನಂತ ಕರೀತಾರೆ? ಅಪಾಪವಿದ್ಧಂ, ಎಂದಿಗೂ ಪಾಪವಿಲ್ಲದಿರುವ. ಏನಾಯ್ತು? ಶುಕ್ರಂ ಅಕಾಯಂ. ಶುಕ್ರಂ ಅಂದರೆ ದುಃಖ ಇಲ್ಲದಿರುವ, ಅಕಾಯಂ ಲಿಂಗ ಶರೀರ ಇಲ್ಲದಿರುವ, ಔವ್ರಣಂ ಗುಣಗಳಿಂದ ಪರಿಪೂರ್ಣನಾದ, ಅಸ್ನಾವಿರಂ ಸ್ಥೂಲವಾದ ಶರೀರ, ಈ ಹೊರಗಿನ ದೇಹ ಇಲ್ಲದಿರುವ, ಶುದ್ಧಂ ಅಶುದ್ಧದ ಸಂಪರ್ಕವಿಲ್ಲದೇನೆ ಪರಿಶುದ್ಧತಮನಾದ, ಅಪಾಪವಿದ್ಧಂ ಪಾಪಗಳ ಸಂಬಂಧವೇ ಇಲ್ಲದೆ ಇರುವಷ್ಟು ಪುಣ್ಯತಮನಾಗಿರ್ತಕ್ಕಂಥ ಯಾವ ಭಗವಂತನಿದ್ದಾನೆ ಆ ಭಗವಂತನನ್ನು ಕವಿಹಿ, ಅಂತಹ ಭಗವಂತನನ್ನು ಸಹ ಪರ್ಯಗಾತ್ ಅವನು ತಿಳಿದುಕೊಳ್ಳುತ್ತಾನೆ, ಯೋಗ್ಯನಾದ ಜೀವ ತಿಳಿದುಕೊಳ್ಳುತ್ತಾನೆ. ಯಾವಾಗ ಈ ತರಹದ ಯೋಗ್ಯನಾದ ದೇವರನ್ನು ಜೀವ ತಿಳಿದುಕೊಳ್ತಾನೋ ಆಗ ಅವನಿಗೆ ದುಃಖವಾಗುವುದಿಲ್ಲ. ಅವನಿಗೆ ದುಃಖವಾಗುವುದಿಲ್ಲ. ಯಾಕೆ? ಹೇಗೆ ದೇವರನ್ನು ತಿಳಿತಾನೆ ಹಾಗೆ ಜೀವನಾಗ್ತಾನೆ. ಶುಕ್ರ ಎಂಬುದಾಗಿ ತಿಳಿದಾಗ ಜೀವ ಏನಾದ? ಶುಕ್ರನಾದ, ದುಃಖರಹಿತನಾದ. ಅಕಾಯ ಎಂಬುದಾಗಿ ತಿಳಿದಾಗ ನಮ್ಮ ಲಿಂಗದೇಹವೂ ಭಂಗವಾಗತ್ತೆ. ಔವ್ರಣ ಅಂತ ತಿಳಿದಾಗ ದೇವರ ಅನಂತ ಗುಣ ಪರಿಪೂರ್ಣನಾಗಿದ್ದರು ನಮ್ಮ ಯೋಗ್ಯತಾನುಸಾರವಾಗಿ ನಾವು ನಮ್ಮ ಗುಣಗಳಿಂದ ಪರಿಪೂರ್ಣರಾಗ್ತೇವೆ. ಅಸ್ನಾವಿರ ಸ್ಥೂಲ ಶರೀರ ದೇವರಿಗಿಲ್ಲ ಅಂತ ತಿಳಿದಾಗ ದೇವರು ನಮ್ಮ ಸ್ಥೂಲ ಶರೀರವನ್ನು ಕಳಚಿ ಹಾಕ್ತಾನೆ. ಶುದ್ಧಂ ಅವನು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದಾಗ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾನೆ. ಅಪಾಪವಿದ್ದಂ ಅವನಿಗೆ ಪಾಪವಿಲ್ಲ ಎಂಬುದಾಗಿ ತಿಳಿದಾಗ ನಮ್ಮ ಪಾಪಗಳನ್ನು ಕಳೆದು ಹಾಕ್ತಾನೆ. ಆಗ ನಾವೇನಾದೆವು? ದುಃಖಕ್ಕೆ ಕಾರಣವಾದ ಯಾವುದೂ ನಮ್ಮಲ್ಲಿ ಬರುವುದೇ ಇಲ್ಲ. ಆಗ ದುಃಖ ನಮಗೆ ಆಗಲಿಕ್ಕೆ ಸಾಧ್ಯವ? ಆಗೋದಿಲ್ಲ. ಅದೇ ಮಾತನ್ನೇ ಹೇಳಿದರು. ದೇವರನ್ನು ತಿಳಿದಾಗ ಅವನಿಗೆ ದುಃಖ, ಮೋಹ, ಭಯ ಅವು ಎಲ್ಲವೂ ಕೂಡ ಪರಿಹಾರವಾಗುತ್ತೆ. ಅಲ್ಲ, ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೋ ಇಲ್ಲೋ? ಈಗೇನು ಹೇಳ್ದಂಗಾಯ್ತು? ದೇವರಿಗೆ ಜಡವಾದ ಮನಸ್ಸಿಲ್ಲ, ಲಿಂಗದೇಹವಿಲ್ಲ, ಸ್ಥೂಲ ದೇಹವಿಲ್ಲ, ಏನೂ ಇಲ್ಲ. ಏನೂ ಇಲ್ಲ ಅಂದರೆ ದೇವರು ಏನಾಗಿದ್ದಾನೆ? ನಿಲ್. ಏನೂ ಇಲ್ಲ. ಏನೂ ಇಲ್ಲ ಅಂದ ಮೇಲೆ ಜಗತ್ತನ್ನು ಸೃಷ್ಟಿ ಮಾಡುವವನು ಯಾರು? ದೇವರೇ. ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂದರೆ ಅವನಲ್ಲಿ ಏನಾದರೂ ಇರಬೇಕು. ಏನೂ ಇಲ್ಲದೆ ಅವನು ಏನು ಸೃಷ್ಟಿ ಮಾಡ್ತಾನೆ? ಎಲ್ಲರೂ ಹೇಳ್ತಾರೆ ಏನಂತೆ? ದೇವರು ಶೂನ್ಯ, ದೇವರಲ್ಲಿ 8 ಗುಣಗಳಿವೆ, ದೇವರಲ್ಲಿ ಏನೂ ಇಲ್ಲ ಇತ್ಯಾದಿಯಾಗಿ ಅನೇಕ ವಾದಿಗಳು ಹೇಳ್ತಾರೆ. ದೇವರು ಶೂನ್ಯ, ದೇವರಲ್ಲಿ ಏನೂ ಇಲ್ಲ ಅಂದ ಮೇಲೆ ಅವನು ಹೇಗೆ ಸೃಷ್ಟಿ ಮಾಡ್ತಾನೆ? ದೇವರು
ಸೃಷ್ಟಿ ಮಾಡಿದಾನೆ ಅಂದಮೇಲೆ ದೇವರಲ್ಲಿ ಏನಾದರೂ ಇರಲೇಬೇಕು. ಇವೇ ಅಂದಮೇಲೆ ದುಃಖಾದಿಗಳಾಗಲೇಬೇಕು ಅಂತ ಕೇಳಿದಾಗ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಏನಂತೆ, ಲೋಕದೊಳಗೆ ಈ ಶರೀರದಿಂದಲೇನೆ ಸೃಷ್ಟಿಯಾದಿಗಳನ್ನು ಮಾಡಿದ್ದು ನಮಗೆ ಈ ಲೋಕದೊಳಗೆ ಹೊರಗೆ ಕಂಡಿರಬಹುದು ನಮ್ಮ ಕಣ್ಣಿಗೆ. ಆದರೆ ದೇವರಿಗೆ ಸರ್ವಾತ್ಮನ ಶರೀರವಿಲ್ಲ ಅಂತ ನಾವು ಹೇಳುವುದೇ ಇಲ್ಲ, ಜ್ಞಾನವೇ ಇಲ್ಲ ಅಂತ ನಾವು ಹೇಳೋದೇ ಇಲ್ಲ. ದೇವರು ಏನಾಗಿದ್ದಾನೆ? ಕವಿಹಿ. ಕವಿಹಿ ಅಂದರೆ ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞನಾಗಿದ್ದಾನೆ ಅಂದರೆ ಎಲ್ಲದರ ಜ್ಞಾನವಿದೆ. ಜ್ಞಾನವಿದ್ದೇನೆ ಜಗತ್ತು ಸೃಷ್ಟಿ ಮಾಡಿದ್ದಾನೆ. ಜ್ಞಾನವಿಲ್ಲದೆ ದೇವರು ಜಗತ್ತನ್ನು ಸೃಷ್ಟಿ ಮಾಡಿಲ್ಲ. ವಾದಿಗಳು ಏನು ಹೇಳ್ತಾರೆ ಅಂದರೆ, ಇರುವೆ ಓಡಾಡ್ತಾ 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 ಒಂದು ಮನೆ ಮಾಡಿಬಿಟ್ಟಿರ್ತದೆ ಸಣ್ಣಕ್ಕೆ. ಅಲ್ಲಿ ಏನು ಪ್ಲ್ಯಾನ್ ಇರೋದೇ ಇಲ್ಲ. ಅದು ಮುಟ್ಟಿದ ಕೂಡಲೇ ಅದು ಕೆಳಗೆ ಬಿದ್ದು ಹೋಗಿಬಿಡುತ್ತೆ. ಹಾಗೆ ನಮ್ಮ ದೇವರ ಸೃಷ್ಟಿಯೊಳಗೆ ಅನ್ಪ್ಲ್ಯಾನ್ಡ್ ಆದ ಒಂದು ವಸ್ತುವನ್ನು ತೋರಿಸಿಕೊಡ್ತಾರೆ. ಎಲ್ಲದರಿಂದಲೂ ಕೂಡ ಒಂದು ಪರ್ಫೆಕ್ಟ್ ಆದ ಪ್ಲ್ಯಾನ್ ಇದೆ. ಎಷ್ಟು ಅದ್ಭುತವಾದ ವಿಚಾರವಿದೆ, ತತ್ವಜ್ಞಾನವಿದೆ. ದೇವರ ಜ್ಞಾನ ಎಂತ ಅದ್ಭುತವಾಗಿದೆ ಅಂತಂದರೆ, ನಮ್ಮ ತಲೆ ಬುರುಡೆ ಗಟ್ಟಿಯಾಗಿ ಯಾಕೆ ಕೊಟ್ಟ? ಹೃದಯಕ್ಕೆ ಇಲ್ಲಿ ಪಂಜರದ ಹಾಗೆ ಬಿಡಿ ಬಿಡಿಯಾಗಿ ಎಲುಬುಗಳನ್ನು ಯಾಕೆ ಇಟ್ಟ? ಹೊಟ್ಟೆಯನ್ನು ಮೆದುವಾಗಿ ಯಾಕೆ ಇಟ್ಟ? ಇದಕ್ಕೆಲ್ಲದಕ್ಕೂ ಒಂದು ಪ್ಲಾನ್ ಇದೆ, ಒಂದು ಸೆಟ್ ಇದೆ ದೇವರ ಹತ್ರ. ಏನಿದೆ ಅಂದರೆ, ಬ್ರೈನ್ ಏನಿದೆ, ಇಡೀ ಶರೀರದೊಳಗೆ ಅತೀ ಸೂಕ್ಷ್ಮವಾದದ್ದು ಬ್ರೈನ್. ಹಾಗಾಗಿ ಬ್ರೈನ್ಗೆ ಏನು ಮಾಡಿದ, ಅದರ ರಕ್ಷಣೆಗಾಗಿ ದೊಡ್ಡದಾದ ಪರಟೆ ಇದ್ದ ಹಾಗೆ ತಲೆಯನ್ನು ಇಟ್ಟು ಬ್ರೈನನ್ನು ಗಟ್ಟಿಯಾಗಿ ರಕ್ಷಣೆಯನ್ನು ಮಾಡಿದ. ಇಷ್ಟು ಗಟ್ಟಿಯಾದದ್ದು ಇನ್ನು ಶರೀರದೊಳಗೆ ಯಾವುದೂ ಇಲ್ಲ. ಯಾಕೆ? ಅಷ್ಟು ಸೂಕ್ಷ್ಮವಾದದ್ದು ಅಲ್ಲಿದೆ. ಆ ಬ್ರೈನಿಗಿಂತಲೂ ಸ್ವಲ್ಪ ಪವರ್ಫುಲ್ ಗಟ್ಟಿಯಾದದ್ದು ಅದು ಯಾವುದು? ಹಾರ್ಟ್. ಹಾಗಾಗಿ ಹಾರ್ಟಿಗೆ ಇಷ್ಟು ಗಟ್ಟಿಯಾದ ಅಂದರೆ ಬುರುಡೆ ಬೇಕಾಗಿಲ್ಲ. ಹಾರ್ಟಿಗೆ ಇಷ್ಟು ಗಟ್ಟಿಯಾದ ಬುರುಡೆ ಬೇಕಾಗಿಲ್ಲ. ಆದರೆ ಸ್ವಲ್ಪ ಎಲುಬುಗಳು ಬೇಕು, ಸೂಕ್ಷ್ಮವಿದೆ, ಮೆತ್ತಗಿದೆ, ಅದರಿಂದಾಗಿ ಎಲುಬುಗಳು ಬೇಕು. ಅದರಿಂದಾಗಿ ಪಿಂಜರ ಮಾಡಿ ಆ ಪಂಜರದೊಳಗೆ ಹಾರ್ಟ್ ಇಟ್ಟ. ಕಿಡ್ನಿ ಇನ್ನೂ ಗಟ್ಟಿ. ಹಾಗಾಗಿ ಮೆತ್ತನ ಪ್ರದೇಶದೊಳಗೆ ಕಿಡ್ನಿ ಇಟ್ಟ. ಇಲ್ಲೇನಾದರೂ ತಲೆ ಬುರುಡಿ ಇಟ್ಟಿದ್ರೆ ಏನಾಗ್ತಿತ್ತು? ಕಣ್ಣು ತೆಳಗಿಟ್ಟಿದ್ರೆ ಏನಾಗ್ತಿತ್ತು? ಕಾಲು ಮೇಲಿಟ್ಟಿದ್ರೆ ಏನಾಗ್ತಿತ್ತು? ನಮ್ಮ ಒಂದು ಶರೀರದೊಳಗೆ ಒಂದು ಅತಿ ಸಣ್ಣ ಅಂಗವೂ ಕೂಡ ಪ್ಲ್ಯಾನ್ ಇಲ್ಲದೆ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಒಂದು ವ್ಯವಸ್ಥಿತವಾದ ಪ್ಲ್ಯಾನ್ ಇದೆ. ಪ್ಲ್ಯಾನ್ ಮಾಡಿದಾನಂದರೆ ದೇವರಲ್ಲಿ ಏನಾದರೂ ಒಂದು ಸಮಥಿಂಗ್ ಸ್ಪೆಷಲ್ ಇರಲೇಬೇಕಲ್ಲ. ಹಾಗಾದರೆ ಏನಿದೆ? ಅವನು ಸರ್ವಜ್ಞನಾಗಿದ್ದಾನೆ, ಎಲ್ಲದರ ಜ್ಞಾನವಿದೆ. ಕೆಲವರು ಮಕ್ಕಳನ್ನು ಪಡೆದಿರ್ತಾರೆ, 10, 12, 14, 15 ಮಕ್ಕಳನ್ನು ಪಡೆದಿರ್ತಾರೆ. ಆ ಮಕ್ಕಳ ಹೆಸರೇ ನೆನಪಿರೋದಿಲ್ಲ. ಯಾಕೆ? ಕೊನೆ ಮಗ ಹುಟ್ಟೋದ್ರೊಳಗೆ ಅವನಿಗೆ ವಯಸ್ಸಾಗಿಬಿಟ್ಟಿರುತ್ತೆ, ನೆನಪಿಟ್ಟುಕೊಳ್ಳುವ ಶಕ್ತಿನೇ ಇರೋದಿಲ್ಲ. ಹಾಗೆ ಅನಂತ ಜೀವರಾಶಿಗಳನ್ನು ತನ್ನ ಮಕ್ಕಳನ್ನಾಗಿ ಪಡೆದ ದೇವ ಯಾರೊಬ್ಬರ ಹೆಸರಾದರೂ ಮರ್ತಾನ? ಸರ್ವಜ್ಞನಾಗಿದ್ದಾನೆ. ಒಬ್ಬೊಬ್ಬ ಜೀವರಾಶಿಗಳ ಅನಂತಾನಂತ ಕರ್ಮವಿದೆ. ಯಾರ ಕರ್ಮವಾದರೂ ಡಿಸ್ಟರ್ಬ್ ಆಗಿದೆಯಾ? ಹಿಂದೆ ಅನೇಕ ಬಾರಿ ನನ್ನ ಬ್ಯಾಲೆನ್ಸ್ ದುಡ್ಡು ಇನ್ನೊಬ್ಬರ ಅಕೌಂಟಿಗೆ ಹೋಗ್ತಿತ್ತು, ಇನ್ನೊಬ್ಬರ ದುಡ್ಡು ಮತ್ತೊಬ್ಬರಿಗೆ ಹೋಗ್ತಿತ್ತು. ಹಾಗೇನಾದರೂ ನನ್ನ ಕರ್ಮ ನಿಮ್ಮ ಟ್ರಾನ್ಸ್ಫರ್ ಆಗಿ, ನಿಮ್ಮ ಕರ್ಮ ನನ್ನ ಟ್ರಾನ್ಸ್ಫರ್ ಆಗಿ, ಅಯ್ಯೋ ಸಾರಿ ತಪ್ಪಾಯ್ತು ಅಂತೇಳಿ ದೇವರಿಗೆ ಎಂದಾದ್ರೂ ಪರಿಸ್ಥಿತಿ ಬಂತ? ಇಲ್ಲ. ಅನಂತ ಜೀವರಾಶಿಗಳಿಗೆ ಅವರು ಮಾಡಿರುವ ಅನಂತಾನಂತ ಕರ್ಮಗಳ ಜ್ಞಾನವಿದೆ. ಅದನ್ನು ಎಂದು ಯಾರಿಗೆ ಎಲ್ಲಿ ವಿನಿಯೋಗ ಮಾಡಬೇಕು ಅಲ್ಲಿ ಸರಿಯಾಗಿ ವಿನಿಯೋಗವನ್ನು ಮಾಡ್ತಾನೆ. ಅದರಲ್ಲಿ ಆ ಪ್ಲ್ಯಾನಿನೊಳಗೆ, ಆ ಒಂದು ಸಿಸ್ಟಮಿನೊಳಗೆ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ. ಯಾಕೆ? ಅವನು ಕವಿಹಿ, ಸರ್ವಜ್ಞನಾಗಿದ್ದಾನೆ ದೇವರು. ಆದ್ದರಿಂದಾಗಿ ಅವನಿಗೆ ಜ್ಞಾನವಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಕವಿಹಿ. ಮನೀಷಿ ಅಲ್ಲ. ಜ್ಞಾನ ಇದೆ, ಓಕೆ, ಜ್ಞಾನ ಇದೆ, ಓಕೆ.
ಆದರೆ ಈ ಇಟ್ಟಂಗಿ ಇಡಬೇಕು, ಉಸುಕು ಕಟ್ಟಬೇಕು, ಅದ್ರ ಮೇಲೆ ಸಿಮೆಂಟ್ ಹಾಕಬೇಕು, ಅಲ್ಲಿ ಇನ್ನೊಂದು ಇಟ್ಟಂಗಿ ಇಡಬೇಕು, ಬಾಡಿ ಕಟ್ಟಬೇಕು, ಪಿಲ್ಲರ್ ಕಟ್ಟಬೇಕು, ಈ ಬ್ರಹ್ಮಾಂಡವನ್ನು ಸರಿಯಾಗಿ ನಿರ್ಮಾಣವನ್ನು ಮಾಡಬೇಕು, ಅದರ ಲೋಕಗಳನ್ನು ನಿರ್ಮಾಣ ಮಾಡಬೇಕಂದ್ರೆ ಕೈ ಕಾಲುಗಳು ಇರಬೇಕಲ್ರಿ. ಬರೀ ನಾಲೆಜ್ ಇದ್ರೆ ನಡೆಯೋದಿಲ್ಲ, ಬರೀ ಜ್ಞಾನವಿದ್ರೆ ನಡೆಯೋದಿಲ್ಲ, ಕೈ ಕಾಲುಗಳು ಇರಬೇಕಲ್ಲ, ಜ್ಞಾನವಿರಬೇಕಲ್ಲ ಅಂತಂದ್ರೆ ಹೇಳ್ತಾರೆ. ಏನಂತೆ ಭಾರಿ ಸುಂದರವಾಗಿ ಹೇಳ್ತಾರೆ, ಮನೀಷಿ ಅಂತಂದರೆ ದೇವರ ಒಂದು ಸಚ್ಚಿದಾನಂದಾತ್ಮಕವಾಗಿರ್ತಕ್ಕಂಥ ಮನಸ್ಸಿದೆ. ಆ ಮನಸ್ಸಿನೊಳಗೆ ಏನು ವಿಚಾರ ಮಾಡ್ತಾನೆ ಹಾಗೆ ಜಗತ್ತು ನಿರ್ಮಾಣವಾಗ್ತಾ ಹೋಗಿಬಿಡ್ತದೆ. ಅವನು ಈ ಹೊರಗಿನ ಕೈಗಳಿಂದಲೇ ನಿರ್ಮಾಣವನ್ನು ಮಾಡಬೇಕು ಏನೋ ಆಪ್ಷನ್ನೇ ಇಲ್ಲ. ತಂದೆ ತಾಯಿ ಮುಖಾಂತರನೇ ಮಕ್ಕಳು ಹುಟ್ಟಿ ಬರಬೇಕು. ಇದು ಒಂದು ಏನಂತಾರೆ ಜಗತ್ತಿನ ನಿಯಮ. ದೇವರಂತಾನೆ ಅದು ಏನು ಬೇಕಾಗಿಲ್ಲ, ನನ್ನ ನಾಭಿಯಿಂದಲೇ ಮಕ್ಕಳನ್ನು ಪಡಿತೇನೆ ಅಂತಾನೆ. ತನ್ನ ತೊಡೆಯಿಂದ ಪಡಿತಾನೆ, ಕೈಯಿಂದ ಪಡಿತಾನೆ, ಕಾಲಿನಿಂದ ಪಡಿತಾನೆ, ಕಣ್ಣಿನಿಂದ ಮಕ್ಕಳನ್ನು ಪಡಿತಾನೆ, ಮೂಗಿನಿಂದ ಮಕ್ಕಳನ್ನು ಪಡಿತಾನೆ. ಇವೆಲ್ಲ ಹೇಗೆ ಬಂದರು? ಅವನ ಮನಸ್ಸಿನಿಂದಲೇ. ಈ ಹುಡುಗ ಇಲ್ಲಿಂದ ಹುಟ್ಟಿ ಬರಲಿ ಅಂದ್ರೆ ಅಲ್ಲಿಂದ ಹುಟ್ಟಿ ಬಂದ, ಮುಗಿದೋಯ್ತು. ಯಸ್ಯ ಅಪಾಂಗಲವ ಮಾತ್ರತ ಉಚಿತಾಸ ಶೀರ್ಯತ್ ಕಟಾಕ್ಷ ಬಲವತ್ಯರಿತಂ ನಮಾಮಿ. ಕಣ್ಣೋಟದಿಂದ ಲಕ್ಷ್ಮೀದೇವಿ ಹುಬ್ಬು ಹಾರಿಸೋದ್ರಿಂದಲೇನು ಜಗತ್ತಿನ ಸೃಷ್ಟಾದಿಗಳಾಗತ್ತೆ ಅಂತೆ. ದೇವರಿಗೇನು ಬೇಕು? ಕೈಕಾಲುಗಳು ಬೇಕಾ? ಯಾವ ಕೈಕಾಲುಗಳು? ಬಾಹ್ಯವಾದ ಪಾಂಚಭೌತಿಕವಾದ ಕೈಕಾಲುಗಳು ಇಲ್ಲದೇ ಇದ್ದರೂ ಕೂಡ ಅವನು ಕೇವಲ ಶುದ್ಧವಾದ ಮನಸ್ಸಿನಿಂದಲೇ ಸಮಗ್ರವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದಾಗಿ ಅವನ ಹೆಸರೇನು? ಮನೀಷಿ. ಅಲ್ಲ, ಈ ಬ್ರಹ್ಮಾಂಡಕ್ಕೆ ದೇವರು ದೇವರಾಗಿರಲಿ, ಈ ಕಲ್ಪಕ್ಕೆ ದೇವರು ದೇವರಾಗಿರಲಿ, ಈ 5 ವರ್ಷದ ಕ್ಯಾಬಿನೆಟ್ ಒಳಗೆ ಇವರು ಪ್ರಧಾನಮಂತ್ರಿಗಳಾಗಿರಲಿ, ಮುಂದಿನ 5 ವರ್ಷಕ್ಕೆ ಅವರು ಸೋಲ್ತಾರೆ, ಇನ್ನೊಬ್ಬರು ಪ್ರಧಾನಿಗಳಾಗ್ತಾರೆ. ಹಾಗೆ ಮುಂದಿನ ಬ್ರಹ್ಮಾಂಡಕ್ಕೆ ಇನ್ನೊಬ್ಬರು ದೇವರಾಗಲಿ. ಆ ದೇವರನ್ನು ಸೋಲಿಸುವವರು ಯಾರಾದರೂ ಒಬ್ರು ಬರಲಿ, ಇದ್ದಾರೆ, ನಾಳೆ ಬರ್ತಾರೆ ಅವರು ಅಂತಂದರೆ ಪರಿಭೂಹು. ದೇವರನ್ನು ಸೋಲಿಸುವವರು ಯಾರೂ ಇಲ್ಲಕ್ಕಿಂತೂ ಎಲ್ಲ ಜೀವರಾಶಿಗಳು ದೇವರ ವಶದಲ್ಲೇ ಇದ್ದಾರೆ. ಆದ್ದರಿಂದಾಗಿ ದೇವರ ಹೆಸರೇನು? ಪರಿಭೂಹು. ಆದ್ದರಿಂದಾಗಿ ದೇವರ ಮಾತು ಕೇಳದಿರುವವರು ಇಲ್ಲ, ದೇವರನ್ನು ಸೋಲಿಸುವವರು ಇಲ್ಲ. ಆದ್ದರಿಂದಾಗಿ ದೇವರಿಗೆ ಏನಂತ ಕರೀತಾರೆ? ಪರಿಭೂಹು. ಇಂತಹ ಭಗವಂತ ಯಾರಾದರೂ ಒಬ್ಬರಿಂದ ಹುಟ್ಟಿ ಬಂದಿರಬೇಕಲ್ಲ. ಕೆಲವರು ಹೇಳ್ತಾರೆ ಪ್ರಕೃತಿವಾದ ಅಂತ. ಪ್ರಕೃತಿಯಿಂದ ನಾರಾಯಣ ಹುಟ್ಟಿ ಬಂದಿದ್ದಾನೆ. ಪುರುಷ ಹುಟ್ಟಿ ಬಂದಿದ್ದು ಪ್ರಕೃತಿಯಿಂದ ಹುಟ್ಟಿ ಬಂದ. ಯಾಕೆ ಇವತ್ತೆಲ್ಲ ಹಾಗೆ ಕಾಣುತ್ತೆ? ಪ್ರಕೃತಿ ಅಂದರೆ ಸ್ತ್ರೀಯರಿಂದಲೇ ಪುರುಷ ಹುಟ್ಟಿ ಬಂದಿದ್ದು ಜಗತ್ತಿನಲ್ಲಿ ಕಂಡಿದೆ. ಆದ್ದರಿಂದಾಗಿ ನಾರಾಯಣನು ಕೂಡ ಪ್ರಕೃತಿಯಿಂದ ಹುಟ್ಟಿ ಬಂದಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಸ್ವಯಂಭೂಹು. ತನ್ನಿಂದ ತಾನು ಹುಟ್ಟಿ ಬರ್ತಾನೆ ಹೊರತು ತಾನು ಇನ್ನೊಬ್ಬರಿಂದ ಹುಟ್ಟಿ ಬರೋದಿಲ್ಲ. ಇನ್ನೊಬ್ಬರೆಲ್ಲರೂ ತನ್ನಿಂದಲೇ ಹುಟ್ಟಿ ಬರ್ತಾರೆ. ಆದ್ದರಿಂದಾಗಿ ದೇವರ ಹೆಸರೇನು? ಸ್ವಯಂಭೂ. ಅವನು ಸ್ವಯಂಭೂ ಆಗಿದ್ದಾನೆ, ಅದರಿಂದ ಅವನಿಗೆ ಸಾವೇ ಇಲ್ಲ, ನಿತ್ಯನಾಗಿದ್ದಾನೆ. ಆದ್ದರಿಂದಾಗಿ ದೇವರು ಸ್ವಯಂಭೂ ಆಗಿರೋದ್ರಿಂದಾಗಿ ಶಾಶ್ವತೀಭ್ಯ ಸಮಾಭ್ಯ, ಅನಾದಿ ಕಾಲದಿಂದಲೂ ಸಾವಿರ ಸಂವತ್ಸರಗಳು ಕಳೆದರೂ ದೇವರು ಹೇಗಿದ್ದಾನೋ ಹಾಗೇನೇ ಮುಂದಿನ ಕಲ್ಪದೊಳಗಿರ್ತಾನೆ. ಮುಂದಿನ ಕಲ್ಪದೊಳಗೆ ದೇವರು ಹೇಗಿದ್ದಾನೋ ಅದರ ಮುಂದಿನ ಕಲ್ಪದಲ್ಲಿ ಹೇಗಿರ್ತಾನೆ, ಅದರ ಮುಂದಿನ ಕಲ್ಪದಲ್ಲಿ ಹೇಗಿದ್ದಾನೆ, ಇನ್ನು 100 ಜನ್ಮದ ಹಿಂದಿನ ಕಲ್ಪದೊಳಗೂ ಕೂಡ ದೇವರು ಹಾಗೇ ಇದ್ದಾನೆ. ಯಾಕೆ? ಅವನಿಗೆ ಮುಪ್ಪು ಬರುವ, ಅವನು ಸಾಯುವ, ರೋಗಗಳಾಗಲಿ, ಪಾಪವಾಗಲಿ, ಬಾಹ್ಯ ಶರೀರವಾಗಲಿ, ಸೋಲಿಸುವವರಾಗಲಿ, ಸಂಹಾರ ಮಾಡುವವರಾಗಲಿ ಅಥವಾ ಕೆಟ್ಟ ಕರ್ಮಗಳಾಗಲಿ ಯಾವುದೂ ಇಲ್ಲದೆ ಇರೋದರಿಂದಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಏಕಪ್ರಕಾರನಾಗಿದ್ದಾನೆ ನಾರಾಯಣ. ಆದ್ದರಿಂದಾಗಿ ಇಂತಹ ಗುಣಪೂರ್ಣನಾದ ನಾರಾಯಣನ ಜ್ಞಾನ ಯಾರು ಮಾಡಿಕೊಳ್ತಾರೋ ಅವನಿಗೆ ಮೋಹವಿಲ್ಲ, ಭಯವಿಲ್ಲ, ದುಃಖವಿಲ್ಲ. ಸಪರ್ಯಗಾಚುಕ್ರಮಕಾಯ ಮೌವ್ರಣಂ ಅಸ್ನಾವಿರಂ ಶುದ್ಧಮಪಾಪವಿದ್ಧಂ ಕವಿರ್ಮನೀಷೀ ಪರಿಭೂ ಸ್ವಯಂಭೂ ಯಾಥಾ ತತತ್ವ
ಯಥಾ ತಥ್ಯೋತೋರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯಃ ಸಮಾಪ್ತಃ. ಇಷ್ಟು ಹೇಳಿದ ಮೇಲೆ ಮುಂದೆ ಸುಂದರವಾದ ಮತ್ತೊಂದು ಮಂತ್ರವನ್ನು ಹೇಳ್ತಾರೆ. ಅಲ್ಲ, ಈಗ ಒಟ್ಟಾರೆ ಏನು ಹೇಳಿದ್ರಿ? ದೇವರ ಜ್ಞಾನವನ್ನು ಮಾಡಿಕೊಳ್ಳುವುದರಿಂದ ನಮ್ಮ ದುಃಖ ಹೋಗುತ್ತೆ ಅಷ್ಟು ಹೇಳಿದ್ರು ಒಟ್ಟಾರೆಯಾಗಿ. ಎಂಥೆಂಥ ದೇವರಿದ್ದಾನೆ ಅನ್ನೋದನ್ನು ಹೇಳಿದರು. ಈ ದೇವರನ್ನು ಜ್ಞಾನ ಮಾಡಿಕೊಳ್ಳೋದ್ರಿಂದ ನಮ್ಮ ದುಃಖ ಪರಿಹಾರವಾಗತ್ತೆ ಅಂತ ಇಷ್ಟೇ. ಇಷ್ಟೇ ಸಾಕಾ ಅಂತಂದರೆ ಅದಕ್ಕೆ ಹೇಳ್ತಾರೆ, ಅಂಧಂತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋ ಯಹು ವಿದ್ಯಾಯಾಂ ರಥಾಃ. ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಅವಿದ್ಯಾಮುಪಾಸತೆ. ವಿದ್ಯಾ ಅಂದರೆ ಜ್ಞಾನ ಅಂದರೆ ದೇವರ ಜ್ಞಾನ. ಯಾರು ದೇವರ ಜ್ಞಾನವನ್ನು ಮಾಡಿಕೊಳ್ಳುತ್ತಾರೋ ಅವರು ದುಃಖವನ್ನು ಕಳೆದುಕೊಳ್ಳುತ್ತಾರೆ. ಅವಿದ್ಯಾಂ, ದೇವರ ಜ್ಞಾನವನ್ನು ಯಾರು ಮಾಡಿಕೊಳ್ಳುವುದಿಲ್ಲ ಅವರು ದುಃಖವನ್ನು ಕಳೆದುಕೊಳ್ಳುವುದಿಲ್ಲಕ್ಕಿಂತ ದುಃಖದೊಳಗೇನೆ ಇರ್ತಾರೆ. ಅಂಧಂತಮ ಪ್ರವಿಶಂತಿ, ಅಂಧಂತಮಸ್ಸಿಗೆ ಪ್ರವೇಶವನ್ನು ಮಾಡ್ತಾರೆ. ಯಾರಿಗೆ ದೇವರ ಜ್ಞಾನವಿಲ್ಲ ಅವರು ಅಂಧಂತಮಸ್ಸಿಗೆ ಪ್ರವೇಶ ಮಾಡ್ತಾರೆ. ಇದು ನಮಗೆ ಗೊತ್ತಿರುವ ವಿಷಯ. ಇದರ ಮುಂದೆ ಉಪನಿಷತ್ತು ಇನ್ನೊಂದು ಹೇಳುತ್ತೆ, ಯಾರು ದೇವರ ಜ್ಞಾನವನ್ನು ಮಾತ್ರ ಮಾಡಿಕೊಂಡಿದ್ದಾರೆ ಅವರೂ ಕೂಡ ಈ ದೇವರ ಜ್ಞಾನವನ್ನು ಮಾಡಿಕೊಳ್ಳದಿರುವ ದೈತ್ಯರಿಗೆ ಆಗುವ ಅಂಧಂತಮಸ್ಸಿಗಿಂತಲೂ ಇನ್ನೂ ದೊಡ್ಡದಾದ ಕಷ್ಟವಾಗತ್ತೆ. ಏನು? ಯಾರು ದೇವರ ಜ್ಞಾನವನ್ನು ಮಾತ್ರ ಮಾಡಿಕೊಂಡಿದ್ದಾರೆ ಅವರಿಗೆ ದೇವರ ಜ್ಞಾನವನ್ನು ಮಾಡಿಕೊಳ್ಳದಿರುವ ದೈತ್ಯರಿಗೆ ಏನು ದುಃಖವಾಗತ್ತಲ್ಲ ಅದಕ್ಕಿಂತಲೂ ಹೆಚ್ಚಿನ ದುಃಖವಾಗತ್ತೆ, ಅದಕ್ಕಿಂತ ಹೆಚ್ಚಿನ ಘೋರವಾದ ತಮಸ್ಸಾಗತ್ತೆ. ಹಾಗಾದ್ರೆ ದೇವರ ಜ್ಞಾನ ಮಾಡ್ಕೊಳ್ಬೇಕೋ ಬೇಡೋ? ಅಂದರೆ ಕೇವಲ ದೇವರ ಜ್ಞಾನವನ್ನು ಮಾತ್ರ ಮಾಡಿಕೊಂಡರೆ ಮಾತ್ರ ಅಲ್ಲ, ಕಿಂತು ಏನ್ ಮಾಡಬೇಕು ಅಂತಂದ್ರೆ ಹೇಳ್ತಾರೆ, ಅನ್ಯದೇವಾಹುರ ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರುಮಧೀರಾಣಂ ಏನಸ್ತದ್ವಿಚಕ್ಷಿರೆ. ಏನು ಅಂತಂದ್ರೆ, ಯಾರು ದೇವರ ಜ್ಞಾನವನ್ನು ಮಾಡಿಕೊಳ್ಳದಿರುವವರ ನಿಂದೆಯನ್ನು ಮಾಡುವುದಿಲ್ಲ. ನನಗೆ ದೇವರ ಜ್ಞಾನವಿದೆ, ದೇವರು ಶುಕ್ರ, ಅಸ್ತಾವಿರ, ಅವ್ರಣ, ಶುದ್ಧ, ಅಪಾಪವಿದ್ಧ ಇತ್ಯಾದಿ ಗುಣಗಳಿಂದ ದೇವರನ್ನು ಚೆನ್ನಾಗಿ ನಾನು ತಿಳಿದುಕೊಂಡಿದ್ದೇನೆ. ನನ್ನ ಮಗ ದೇವರಿಗೆ ಬೈದ, ನನ್ನ ಮಗನೇ ಇದ್ದಾನೆ ಬಿಡು ಅಂತ ಅವನನ್ನು ಖಂಡನೆ ಮಾಡದೇ ಇದ್ದರೆ, ಅವನು ಬೈದದ್ದಕ್ಕಾಗಿ ಅವನಿಗೇನು ಕಷ್ಟವಾಗತ್ತಲ್ಲ ಅದಕ್ಕಿಂತ ಹೆಚ್ಚಿನ ಕಷ್ಟ ನಮಗಾಗತ್ತೆ. ಯಾಕೆ? ನಾನು ದೇವರ ಜ್ಞಾನ ಮಾಡಿಕೊಂಡಿದ್ದೇನಲ್ಲ, ನನಗೆ ಯಾಕೆ ಕಷ್ಟ? ನನಗ್ಯಾಕೆ ಕಷ್ಟ ಅಂತಂದ್ರೆ ಅದಕ್ಕಾಗಿ ಹೇಳ್ತಾರೆ, ಜ್ಞಾನವಿಲ್ಲದವರು ಮಾಡುವುದಕ್ಕೆ ಏನು ಪಾಪವಿದೆ ಜ್ಞಾನ ಬಿಟ್ಟುಕೊಂಡು ಮಾಡಿದವರಿಗೆ ಭಾರಿ ಕೆಟ್ಟದ್ದು. ಯಾಕೆ? ನನಗೆ ಗೊತ್ತಿದೆ. ಸುಮ್ಮನೆ ಏನೋ ಅಚಾನಕ್ ನನ್ನ ಕೈಗೆ ಸುಟ್ಟಿದ್ರೆ ಬಹಳ ತ್ರಾಸಾಗುವುದಿಲ್ಲ, ಬಹಳ ದುಃಖವಾಗುವುದಿಲ್ಲ. ಆದರೆ ಬೆಂಕಿ ಮುಟ್ಟಿದರೆ ನನ್ನ ಕೈ ಸುಡತ್ತಿ ಅಂತ ಗೊತ್ತಿದ್ದಾಗ ನಾನು ಬೆಂಕಿಯನ್ನು ಮುಟ್ಟಿದರೆ ನನ್ನಂತ ಹುಚ್ಚ ಮೂರ್ಖ ಇನ್ಯಾರಿದ್ದಾರೆ ಜಗತ್ತಿನೊಳಗೆ? ಆದ್ದರಿಂದಾಗಿ ಅದೇ ನಿಟ್ಟಿನೊಳಗೇನೆ ಕೇವಲ ದೇವರ ಜ್ಞಾನ ಮಾಡಿಕೊಂಡ್ರೆ ನಡೆಯೋದಿಲ್ಲ. ಯಾರು ದೇವರನ್ನು ವಿರೋಧ ಮಾಡ್ತಾರೆ, ಯಾರು ದೇವರ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಅವರನ್ನು ಚೆನ್ನಾಗಿ ಖಂಡನೆಯನ್ನು ಮಾಡಿ ಪ್ರತಿಪಾದನೆಯನ್ನು ಮಾಡಿ ಅವರಿಗೂ ದೇವರ ಬಗ್ಗೆ ಕನ್ವಿನ್ಸ್ ಮಾಡಿ ಕೊಟ್ಟಾಗ ಮಾತ್ರ ಅವರಿಗೆ ಮೋಕ್ಷವಾಗತ್ತೆ ಹೊರತು ಇಲ್ಲದೇ ಇದ್ದರೆ ನಾನಂತರೂ ಮಾಡ್ಕೊಂಡೇನಪ್ಪ, ಅವ್ರ ಪಾಲಿಗೆ ಅವ್ರು ಬಿಟ್ಟಿದ್ದು, ನಾನಂತರೂ ಸಂಧ್ಯಾವಂದನ ಮಾಡ್ತೀನಿ, ಮಕ್ಕಳು ಮಾಡಿದ್ರೆ ಮಾಡಲಿ ಬಿಟ್ಟರು ಬಿಡಲಿ ಅಂತಂದರೆ ಅವರು ಬಿಟ್ಟದ್ದಕ್ಕೆ ಏನು ಕಷ್ಟವಾಗತ್ತೋ ಅದಕ್ಕಿಂತಲೂ ಹೆಚ್ಚಿನ ಕಷ್ಟ ಸಂಧ್ಯಾವಂದನ ಮಾಡಿ ನಾವು ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಇದು ಹಿರಿಯರ ಹೊಣೆಗಾರಿಕೆ. ಯಜಮಾನ ಅಂತ ಕರೀತಾರೆ. ಯಾಕೆ ಯಜಮಾನ? ಮನೆಯಲ್ಲಿ ಆಗುವ ತಪ್ಪುಗಳನ್ನು ಕಂಟ್ರೋಲ್ ಮಾಡಿ ಅದನ್ನು ಸರಿಯಾಗಿ ಸರಿದೂಗಿಸಿ ಸರಿಯಾಗಿ ಮಾಡುವವನು ಯಜಮಾನ.
ಮಾಡುವ ಎಲ್ಲ ತಪ್ಪುಗಳಿಗೆ ಸ್ಕೋಪ್ ಕೊಟ್ರೆ ಅವನು ಯಾಕೆ ಯಜಮಾನ? ಸಂಧ್ಯಾವಂದನ ಬಿಡ್ತೀಯಾ? ಬಿಡು. ದೇವ್ರ ಪೂಜೆ ಬಿಡ್ತೀಯಾ? ಬಿಡು. ಪಾಠ ಪ್ರವಚನಕ್ಕೆ ಹೋಗೋದಿಲ್ವಾ? ಬೇಡ. ಏಕಾದಶಿ ಮಾಡೋದಿಲ್ವಾ? ಬಿಡು. ನಾನು ಬಿಡ್ತೇನೆ, ನೀನು ಬಿಡು ಅಂತ ಕೆಲವರು. ನಾವಂತರೂ ಮಾಡ್ಲಿಕ್ಕತ್ತೀವ್ರಿ, ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಅವ್ರು ದೊಡ್ಡವರಾಗ್ಯಾರ, ಅವ್ರ ತಿಳುವಳಿಕೆ ಅವರಿಗೆ ಅಂತಂದ್ರೆ ಹಾಗೆಲ್ಲ ನಡೆಯುವುದಿಲ್ಲ. ಕನ್ನಡದೊಳಗೆ ಒಂದು ಮಾತಿದೆ, ಹಿರಿಯಣ್ಣನ ಚಾಳಿ ಮನಿ ಮಂದಿಗಲ್ಲ. ಹಿರಿಯಣ್ಣ ಹೇಗಿರ್ತಾನೆ ಆಗ ಮನಿ ಜನ ಎಲ್ಲ ಇರ್ತಾರೆ. ಮನೆ ಹಿರಿಯಣ್ಣ ಅಂದ್ರೆ ಯಾರು? ಯಜಮಾನ. ಯಜಮಾನ ತಾನು ಬೆಳಿಗ್ಗೆ ಎದ್ದು 6 ಗಂಟೆಗೆ ಸಂಧ್ಯಾವಂದನ ಮಾಡಿ ಮಕ್ಕಳಿಗೆ 6ಕ್ಕೆ ಸಂಧ್ಯಾವಂದನ ಕೂಡಿಸಿದ ಅಂತಂದ್ರೆ ಅವರು ಗಪ್ ಚುಪ್ಪಾಗಿ ಪ್ರತಿನಿತ್ಯ ಸಂಧ್ಯಾವಂದನ ಮಾಡ್ತಾರೆ. ಅವನು ಸ್ವಲ್ಪ ಸ್ಟೈಲ್ ಮಾಡ್ಲಿಕ್ಕೆ ಹತ್ತಿದ್ದ ಅಂತಂದ್ರೆ ಅವ್ರು ನೋಡಿ, ಓ ನಮ್ಮ ಅಪ್ಪನೇ ಸ್ಟೈಲ್ ಮಾಡ್ತಾರೆ ಅಂದ್ರೆ ನಾನೇ ಸ್ಟೈಲ್ ಮಾಡಬಾರ್ದು ಅಂತೇಳಿ ಅವ್ರು ಹಂಗೆ ನಡೀತಾರೆ. ಮನೆಯೊಳಗೆ ಯಾರಾದರೂ ಹಿರಿಯರು ಬೈತಾ ಇದ್ರೆ ಇನ್ನೊಬ್ಬರಿಗೆ, ಅವನು ವಿಚಾರ ಮಾಡ್ತಾನೆ, ಓ ಹಾಗಾದ್ರೆ ನಾನು ಹೀಗೆ ಬೈಬೇಕು ಅಂತ ಹೇಳಿ ತಾನು ಬೈಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಮನೆಯೊಳಗೆ ಹಿರಿಯರು ಹೇಗಿರ್ತಾರೋ ಹಾಗೆ ಇಡೀ ಕುಟುಂಬ ಹಾಗೆ ಪ್ರಿಪೇರ್ ಆಗತ್ತೆ. ಆದ್ದರಿಂದಾಗಿ ನಾನೊಬ್ಬ ಜ್ಞಾನ ಸಂಪಾದನೆ ಮಾಡಿಕೊಂಡು ಬಿಟ್ಟೆ, ಅವ್ರಿಗೆ ಯಾಕೆ ನಾನು ಹೇಳಬೇಕು, ಅವ್ರು ಏನು ಬೇಕಾದ್ ಮಾಡಲಿ ಅಂತಂದ್ರೆ ಅಷ್ಟು ಜನರನ್ನು ಹಾಳು ಮಾಡಿರ್ತಕ್ಕಂಥ ಪಾಪ ಅವನಿಗೆ ಬಂತು. ಆದ್ದರಿಂದಾಗಿ ಅವರಿಗಿಂತಲೂ ಹೆಚ್ಚಿನ ಪಟ್ಟದಾದ ದುಃಖವನ್ನು ಅನುಭವಿಸಬೇಕಾಗತ್ತೆ. ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ. ಯಾರು ಅವಿದ್ಯೆಯನ್ನು, ದೇವರ ಬಗ್ಗೆ ಅಜ್ಞಾನವನ್ನು, ದೇವರ ಬಗ್ಗೆ ವಿಪರೀತ ಜ್ಞಾನವನ್ನು, ದೇವರ ಬಗ್ಗೆ ಮಿಥ್ಯಾಜ್ಞಾನವನ್ನು ಯಾರು ತಿಳಿದುಕೊಂಡಿದ್ದಾರೆ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ. ತತಃ ಅವರಿಗಿಂತಲೂ ಭೂಯಃ ಹೆಚ್ಚಿನದಾದ ದುಃಖವನ್ನು ವಿದ್ಯಾಯಾಮ್ರತಾಃ ಕೇವಲ ವಿದ್ಯೆಯೊಳಗೆ ರತರಾಗಿ ಇದ್ದು ಅವಿದ್ಯೆಯನ್ನು ಯಾರು ಖಂಡನೆ ಮಾಡಿಲ್ಲ ಅವರು ಅವರಿಗಿಂತಲೂ ಹೆಚ್ಚಿನ ದುಃಖವನ್ನು ಅನುಭವಿಸ್ತಾರೆ. ನಾವೇನ್ ಮಾಡಬೇಕು ಅಂತ ವಿಚಾರವನ್ನು ಮಾಡಬೇಕು. ಉಪನಿಷತ್ತು ಈ ತರಹದ ಅನೇಕ ವಿಷಯಗಳನ್ನು, ಪ್ರಮೇಯಗಳನ್ನು ನಮಗೆ ತಿಳಿಸಿಕೊಡ್ತಾ ಹೋಗುತ್ತೆ. ಅನ್ಯದೇವಾಹುರ್ವಿದ್ಯಯ ಅನ್ಯದಾಹುರವಿದ್ಯಯ ಇತಿ ಶುಶ್ರುಮಧೀರಾಣಂ ಏನಸ್ತದ್ವಿಚಕ್ಷಿರೇ. ಅಲ್ಲ ಮಹಾರಾಯರೇ, ದೇವರ ಬಗ್ಗೆ ಜ್ಞಾನ ಮಾಡಿಕೊಳ್ಳುವುದು ಅಷ್ಟೇನಾ, ಅಥವಾ ದೇವರ ಬಗ್ಗೆ ಜ್ಞಾನ ಮಾಡಿಕೊಳ್ಳದಿರುವವರನ್ನು ಸರಿದಾರಿಯಲ್ಲಿ ತರುವುದಾಗಲಿ ವಿಪರೀತವಾಗಿ ತಿಳಿದುಕೊಂಡವರನ್ನು ಖಂಡನೆಯನ್ನು ಮಾಡುವುದಾಗಲಿ ಎರಡೂ ಬೇಕಾ ಅಂತ ಕೇಳಿದಾಗ ಹೇಳ್ತಾರೆ, ನೀನು ಹುಳಿ ಮಾಡಬೇಕಾ? ಹಾಗಾದರೆ ಬೇಳೆಯೂ ಬೇಕು, ನೀರು ಬೇಕು, ಮಸಾಲೆನೂ ಬೇಕು, ಉಪ್ಪು ಬೇಕು, ಹೋಳುಗಳು ಬೇಕು, ಬೆಂಕಿಯೂ ಬೇಕು, ಎಲ್ಲನೂ ಬೇಕು. ಯಾವುದೊಂದು ಮಿಸ್ ಆದರೂ ಹುಳಿ ಆಗುವುದಿಲ್ಲ. ನೀರು ಕಮ್ಮಿ ಆದರೆ ಮುದ್ದಿ ಪಲ್ಯ ಆಗತ್ತೆ, ಹುಳಿ ಆಗುವುದಿಲ್ಲ. ಖಾರ ಕಮ್ಮಿ ಆದರೆ ತವ್ವಿ ಆಗತ್ತೆ, ಹುಳಿ ಆಗುವುದಿಲ್ಲ. ಹೀಗೆ ಏನು ಕಡಿಮೆ ಆದರೂ ಅದೊಂದು ಪ್ರತ್ಯೇಕವಾದ ವಸ್ತು ಆಗತ್ತೆ. ನಮ್ಮ ಪರಿಪೂರ್ಣವಾದ ವಸ್ತು ಬೇಕು ಅಂತಂದರೆ ಅದರಲ್ಲಿ ಏನೇನು ಬೇಕು, ಯಾವ ಕ್ವಾಲಿಟಿಯಲ್ಲಿ ಯಾವ ಕ್ವಾಂಟಿಟಿಯೊಳಗೆ ಬೇಕೋ ಅದು ಎಲ್ಲ ಅಷ್ಟು ಸರಿಯಾಗಿ ಬಿದ್ದಾಗ ಅದೊಂದು ಪರ್ಫೆಕ್ಟ್ ಆಗಿ ಆಗತ್ತೆ. ಹಾಗಾದರೆ ನಿನಗೀಗ ಮೋಕ್ಷವಾಗಬೇಕು, ಮೋಕ್ಷದೊಳಗೆ ಬರೀ ಸುಖವಷ್ಟೇ ಬೇಕಾ, ದುಃಖವಿಲ್ಲದಿರುವ ಸುಖ ಬೇಕಾ? ದುಃಖವಿಲ್ಲದ ಸುಖ ಬೇಕು. ಹಾಗಾದರೆ ಸುಖಕ್ಕಾಗಿ ದೇವರ ಜ್ಞಾನ, ದುಃಖ ಪರಿಹಾರವಾಗುವುದಕ್ಕಾಗಿ, ಅನಿಷ್ಟ ನಿವೃತ್ತಿಯಾಗುವುದಕ್ಕಾಗಿ ಯಾರು ದೇವರ ಬಗ್ಗೆ ಅನಿಷ್ಟವನ್ನು ತಿಳಿದುಕೊಂಡಿದ್ದಾರೆ ಅದನ್ನು ಖಂಡನೆಯನ್ನು ಮಾಡುವುದು. ಅಲ್ಲ, ಖಂಡನೆ ಮಾಡುವ ಶಕ್ತಿ ನನಗಿಲ್ಲ, ವಾಕ್ಯಾರ್ಥ ಮಾಡಿ ಅದನ್ನು ಖಂಡನೆಯನ್ನು ಮಾಡಿ ದೇವರನ್ನು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಹಾಗಾದರೆ ಅಲ್ಲಿಂದ ಎದ್ದು ಹೋಗು. ದೇವರನ್ನು ಬೈತಾ ಇರುವಾಗ ಅಲ್ಲಿ ಎಂಜಾಯ್ ಮಾಡ್ತಾ ಕೂಡಬೇಡ, ಅಲ್ಲಿಂದ ಎದ್ದು. ಇಲ್ಲ, ನಾಲಿಗೆ ಕತ್ತರಿಸಿ ಹಾಕು. ಆದರೆ ಖಂಡನೆ ಮಾಡುವುದು ಮಾತ್ರ ಅತ್ಯಂತ ಅನಿವಾರ್ಯವಾಗಿರುವಂತಹದ್ದು. ಆಗ ಮಾತ್ರ ನಿರ್ದುಷ್ಟವಾದ ಜ್ಞಾನ ಬರ್ತದೆ. ಆದ್ದರಿಂದಾಗಿಯೇನೆ ಅನ್ಯದಾಹುರು ವಿದ್ಯೆಯ, ವಿದ್ಯೆ ತತ್ವಜ್ಞಾನ ಇದು ಬೇರೆಯೇ. ಅವಿದ್ಯಾ ಅಂದರೆ ಅವಿದ್ಯಾವಂತರನ್ನು ಖಂಡನೆಯನ್ನು ಮಾಡೋದು ಅನ್ಯತ.
ಯಾರು ಹೇಳ್ತಾರೆ ಇದು? ಇತಿ ಶುಶ್ರುಮ ಧೀರಾಣ, ಯಾರು ತತ್ವಜ್ಞಾನಿಗಳಾಗಿದ್ದಾರೆ ಆ ತತ್ವಜ್ಞಾನಿಗಳ ಮುಖಾಂತರ ನಾವು ಕೇಳಿದ್ದೇವೆ ಅಂತ ವೇದ ಪುರುಷ ಹೇಳ್ತಾರೆ. ಆದ್ದರಿಂದಾಗಿ ಎರಡನ್ನು ಫಾಲೋ ಮಾಡೋದು ಇದು ಅತ್ಯಂತ ಅನಿವಾರ್ಯವಾದಂಥದ್ದು. ಉಪನಿಷತ್ತಿಗೆ ಹೀಗೆ ಅರ್ಥ ಮಾಡೋದಕ್ಕೆ ನಿಮ್ಗೇನು ಧೈರ್ಯ ಅಂತ ಕೇಳಿದರೆ, ಶ್ರೀಮದ್ ಆಚಾರ್ಯರು ಬೇರೆ ಬೇರೆ ಸ್ಮೃತಿಯಲ್ಲಿ ಬಂದಿರೋ ಪ್ರಮಾಣಗಳನ್ನು ಸಂಗ್ರಹ ಮಾಡಿ ಕೊಡ್ತಾರೆ. ಏನಂತೆ? ಅನ್ಯಥೋಪಾಸಕ ಏತೋ ತಮೋಂಧಂ ಯಾತ್ಯ ಸಂಶಯಂ. ದೇವರನ್ನು ಅನ್ಯಥಾ ಯಾರು ಚಿಂತನೆಯನ್ನು ಮಾಡ್ತಾರೆ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ, ಇದು ಅತ್ಯಂತ ನಿಶ್ಚಿತ. ತಥೋ ಅಧಿಕಮಿವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಕಾಃ. ಯಾರು ಅನ್ಯಥೋಪಾಸನೆಯನ್ನು ಮಾಡ್ತಾರೆ ಅವರಿಗೆ ನಿಂದನೆಯನ್ನು ಯಾರು ಮಾಡೋದಿಲ್ಲಲ್ಲ ಅವರು ಇನ್ನೂ ಹೆಚ್ಚಿನ ದುಃಖವನ್ನು ಅನುಭವಿಸ್ತಾರೆ. ಇದು ಶ್ರೀಮದ್ ಆಚಾರ್ಯರು ನಮಗೆ ನಿರ್ಣಯವನ್ನು ಕೊಡ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದೇ ತರಹದ ಒಂದು ಮಾತನ್ನು ನಿರ್ಣಯವಾಗಿ ಕೊಡ್ತಾರೆ. ಅನ್ಯಥೋಪಾಸಕ ಏತೋ ತೇ ಯಾಂತಿ ಹ್ಯದರಂ ತಮಃ ತತಃ ಕಿಂಚಿತ್ ವಿಶೇಷೇಣ ದುರ್ಜ್ಞಾನಸ್ಯ ಅವಿನಿಂದಕಾಃ. ಕೆಟ್ಟ ಜ್ಞಾನವನ್ನು ನಿಂದನೆಯನ್ನು ಮಾಡದಿರುವವರು ತತ್ವಜ್ಞಾನವನ್ನು ಮಾಡಿಕೊಂಡವರಿಗಿಂತಲೂ ತತ್ವಜ್ಞಾನವನ್ನು ಮಾಡಿಕೊಳ್ಳದಿರುವವರಿಗಿಂತಲೂ ಹೆಚ್ಚಿನ ಕಷ್ಟವನ್ನು ಅನುಭವಿಸ್ತಾರೆ. ಸುಮ್ಮ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಇಲ್ಲಿ ಯಾರ ಮನೆಗೂ ಹಾಗಾಗೋದು ಬೇಡ. ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯಿತು ಅಂತ ಇಟ್ಟುಕೊಳ್ಳೋಣ. ಇರಲಿ ಬಿಡ್ರಿ, ಅವ್ರ ಮಕ್ಕಳು ಆರಾಮಾಗಿ ತಮ್ಮಟ್ಟು ತಾವು ಮದುವೆ ಮಾಡ್ಕೊಳ್ತಾರೆ, ನಾವಂತೂ ಶುದ್ಧರಾಗಿದ್ದೇವಲ್ಲ ಅಂತಂದರೆ ನಡೆಯುವುದಿಲ್ಲ. ನಮ್ಮ ಶುದ್ಧತೆಯ ಜೊತೆಗೆ ನಮ್ಮ ಕಣ್ಣೆದರಿಗೆ ಅಧರ್ಮ ನಡೀತಾ ಇರುವಾಗ ಅದನ್ನು ಚೆನ್ನಾಗಿ ಖಂಡನೆಯನ್ನು ಮಾಡುವುದು ಇದು ಅತ್ಯಂತ ಅನಿವಾರ್ಯ. ಇಲ್ಲದೇ ಇದ್ದರೆ ನಾನು ಎಷ್ಟು ಶುದ್ಧನಾಗಿ ಇದ್ದರೂ ಕೂಡ ಅವರು ಏನು ದುಃಖವನ್ನು ಅನುಭವಿಸ್ತಾರೋ ಅದಕ್ಕಿಂತಲೂ ಹೆಚ್ಚಿನ ಪಟ್ಟು ದುಃಖವನ್ನು ನಾನು ಅನುಭವಿಸಬೇಕಾಗತ್ತೆ. ಆದ್ದರಿಂದಾಗಿ ಎಂದಿಗೂ ಕೂಡ ಈ ತರಹದ ಕಾರ್ಯಗಳಲ್ಲಿ ನಾನು ತೊಡಗುವ ಹಾಗಿಲ್ಲ ಅಂತ ಹೇಳ್ತಾ ಮುಂದೆ ಇದೇ ಮಂತ್ರದ ಈ ಎರಡು ಮಂತ್ರಗಳ ಅರ್ಥವನ್ನೇ ಮತ್ತೊಂದು ಶ್ಲೋಕದೊಳಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ರಿಪೀಟಾಗಿ ಯಾಕೆ ಹೇಳ್ತಾರೆ ಅಂದರೆ ಅದರಲ್ಲಿ ಒಂದು ಹಿಂದೆ ಒಂದು ಪ್ರಮೇಯವಿದೆ. ನೀವು ಊಟಕ್ಕೆ ಬರ್ರಿಪ್ಪ ಅಂತ ಹೇಳಿದ್ರೆ ಭಾಳ ಮಜಾ ಇಲ್ಲ. ಆರಾಮಿದ್ದೀರೇನು ಅಂತ ಇಷ್ಟು ಕೇಳಿದ್ರೆ ಮಜಾ ಇಲ್ಲ. ಊಟಕ್ಕೆ ಬರಬೇಕಾ, ನೀವು ಬರ್ರಿ, ತಪ್ಪಿಸ್ಲಿಕ್ಕಿಲ್ಲ, ಊಟಕ್ಕೆ ಬರಲೇಬೇಕು ಅಂತ ರಿಪೀಟಾಗಿ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಒಂದು ಅಭಿಮಾನ ತೋರುತ್ತೆ. ಆರಾಮಿದ್ದೀರೇನಂದ್ರೆ ಎಲ್ಲರಿಗೂ ಆರಾಮಿದ್ದೇವೆ ಅಂತ ಹೇಳ್ತೇವೆ. ಅದೆಲ್ಲ ಅಲ್ಲ. ಚೆನ್ನಾಗಿದ್ದೀರಲ್ಲ, ಆರಾಮಲ್ಲ, ಸುಖವಾಗಿದ್ದೀರಲ್ಲ, ಏನಾದರೂ ಕಷ್ಟಗಳಿಲ್ಲಲ್ಲ ಅಂತ ಒಂದು 10 ಬೇರೆ ಬೇರೆ ಕೇಳಿದಾಗ ಅಲ್ಲೊಂದು ವಿಶೇಷವಾದ ಅಭಿಮಾನವಿದೆ. ಹಾಗಾದರೆ ನಮ್ಮಿಬ್ಬರ ಸಂಬಂಧ ಅತ್ಯಂತ ದೃಢವಾಗಿದೆ, ಗಟ್ಟಿಯಾಗಿದೆ. ಆ ವಿಷಯದೊಳಗೆ ಊಟಕ್ಕೆ ಬರಬೇಕು ಎನ್ನುವ ವಿಷಯಕ್ಕೆ ಬಹಳ ಪ್ರಾಶಸ್ತ್ಯವಿದೆ. ಇಷ್ಟು ಫೋರ್ಸಬಲಿ ಕರೀತಾ ಇದ್ದಾರೆ ಅಂತಂದರೆ ಅಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್ ಇದೆ, ನಾನು ಹೋಗಲೇಬೇಕು ಎಂಬುದಾಗಿ ಹೇಗೆ ನಿರ್ಣಯವನ್ನು ಮಾಡಿಕೊಳ್ತಾರೋ ಹಾಗೆ ಈ ವಿಷಯವನ್ನು ರಿಪೀಟಾಗಿ ಹೇಳ್ತಾ ಇದ್ದಾರೆ ಅಂತಂದಮೇಲೆ ಇದರೊಳಗೆ ಏನೋ ಒಂದು ಸ್ಟ್ರಾಂಗೆಸ್ಟ್ ನಿಯಮವಿದೆ. ಅದು ಏನು ಅಂತಂದರೆ ಕೇವಲ ಜ್ಞಾನ ಮಾಡಿಕೊಂಡರೆ ಮೋಕ್ಷ ಮಾತ್ರ ಅಲ್ಲ, ಯಾರು ಜ್ಞಾನಿಗಳನ್ನು ನಿಂದೆ ಮಾಡ್ತಾರೆ, ಜ್ಞಾನವನ್ನು ನಿಂದೆ ಮಾಡ್ತಾರೆ, ದೇವರನ್ನು ನಿಂದೆ ಮಾಡ್ತಾರೆ, ಅದನ್ನು ಖಂಡನೆ ಮಾಡುವುದೂ ಕೂಡ ಮೋಕ್ಷಕ್ಕೆ ನೇರವಾಗಿ ಕಾರಣವಾಗಿದೆ ಅಂತ 3ನೇ ಶ್ಲೋಕದಲ್ಲಿ ಹೇಳ್ತಾರೆ. ವಿದ್ಯಾಂಚ ಯಸ್ತತ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಪ್ರತ್ಯೇಕವಾದ ಫಲವನ್ನೇ ಹೇಳಿಬಿಡ್ತಾರೆ. ವಿದ್ಯಾ ಅವಿದ್ಯಾ. ವಿದ್ಯಾ ದೇವರ ಜ್ಞಾನ, ಅವಿದ್ಯಾ ದೇವರ ಬಗ್ಗೆ ತಪ್ಪು ತಿಳುವಳಿಕೆಯ ಖಂಡನ. ಬರೀ ತಪ್ಪು ತಿಳುವಳಿಕೆ ಅಲ್ಲ, ತಪ್ಪು ಜ್ಞಾನವಲ್ಲ, ತಪ್ಪು ಜ್ಞಾನದ ನಿರಾಕರಣೆ, ಖಂಡನೆ. ಈ ವಿದ್ಯೆಯಾಗಲಿ ಅವಿದ್ಯವಾಗಲಿ ಇವು ಎರಡೂ ಕೂಡ ಉಭಯಂ ಸಹ, ಎರಡನ್ನು ನಾವು ಪ್ರತ್ಯೇಕವಾಗಿ ಮಾಡಿಕೊಳ್ಳಬೇಕು. ವಿದ್ಯೆಯನ್ನೂ ಪಡೆಯಬೇಕು, ಅವಿದ್ಯೆಯ ಖಂಡನೆಯನ್ನೂ ಮಾಡಬೇಕು. ಯಾಕೆ ಅಂತಂದ್ರೆ ಹೇಳ್ತಾರೆ ಅವಿದ್ಯೆಯ ಮೃತ್ಯುಂ ತೀರ್ತ್ವ. ಅವಿದ್ಯೆಯಿಂದ ಅಂದರೆ ಅಜ್ಞಾನವನ್ನು, ದುಷ್ಟರನ್ನು ಖಂಡನೆಯನ್ನು ಮಾಡುವುದರಿಂದ ಏನಾಗುತ್ತೆ, ಮೃತ್ಯುವನ್ನು ಪರಿಹಾರ ಮಾಡಿಕೊಳ್ತಾನೆ, ದುಃಖವನ್ನು ಪರಿಹಾರ ಮಾಡಿಕೊಳ್ತಾನೆ. ಅಷ್ಟೇ ಕೆಲಸ.
ವಿದ್ಯೆಯ ಅಮೃತಮಷ್ಟತೆ, ಅವನು ಅಮೃತವನ್ನು ಪಡೀತಾನೆ ವಿದ್ಯೆಯಿಂದ. ಅಂದಮೇಲೆ ಎರಡರಿಂದಲೂ ಪ್ರತ್ಯೇಕವಾದ ಫಲವಿದೆ ಅಂದಮೇಲೆ ಎರಡನ್ನೂ ಕೂಡ ನಾವು ಅನಿವಾರ್ಯವಾಗಿ ಮಾಡಿಕೊಳ್ಳಲೇಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಸಾಕಷ್ಟು ವಿಷಯಗಳನ್ನು ನಮಗೆ ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ವಿದ್ಯಾಂಚ ಸ್ಪಷ್ಟವಾಗಿ ಇನ್ನೊಮ್ಮೆ ತಿಳಿದುಕೊಳ್ಳುವುದಕ್ಕೆ ಹೇಳೋದಾದರೆ, ವಿದ್ಯೆಯನ್ನು ಮಾಡಿಕೊಂಡವನಿಗೆ, ದೇವರನ್ನು ಸರಿಯಾಗಿ ತಿಳಿದುಕೊಂಡವನಿಗೆ ಮೋಕ್ಷ. ಮೋಕ್ಷ. ದೇವರನ್ನು ತಿಳಿದುಕೊಳ್ಳದಿರುವವರನ್ನು ಖಂಡನೆಯನ್ನು ಮಾಡುವವನಿಗೆ ಮೋಕ್ಷದ ಜೊತೆಗೆ ದುಃಖಾದಿಗಳ ಪರಿಹಾರ, ಕಷ್ಟಗಳ ಪರಿಹಾರ. ಅಂದರೆ ನಮಗೆ ಕಷ್ಟದ ಪರಿಹಾರವೂ ಆಗಬೇಕು, ಸುಖವೂ ಸಿಗಬೇಕು. ನಮಗೆ ಸಿಗಬೇಕಾದದ್ದು ಎರಡು: ದುಃಖ ನಾಶವಾಗಬೇಕು, ಸುಖ ಸಿಗಬೇಕು. ಸುಖ ಸಿಗುವುದು ದೇವರ ಜ್ಞಾನದಿಂದ, ದುಃಖ ಪರಿಹಾರವಾಗುವುದು ದೇವರ ಬಗ್ಗೆ ಯಾರು ತಪ್ಪು ತಿಳಿದಿದ್ದಾರೆ ಅವರನ್ನು ಖಂಡನೆಯನ್ನು ಮಾಡುವುದರಿಂದ. ಖಂಡನೆ ಮಾಡದಿದ್ರೆ ಏನಾಗತ್ತೆ ಅಂದರೆ, ದೇವರನ್ನು ತಪ್ಪು ತಿಳಿದವರು ಯಾವ ಅನ್ನಂತ ತಮಸ್ಸಿಗೆ ಹೋಗ್ತಾರೋ ಅದಕ್ಕಿಂತಲೂ ದೊಡ್ಡದಾದ ಅನ್ನಂತ ತಮಸ್ಸಿಗೆ ದೇವರನ್ನು ತಿಳಿದುಕೊಂಡು ನಾವು ಹೋಗಬೇಕಾಗತ್ತೆ. ಆದ್ದರಿಂದಾಗಿ ಸಜ್ಜನರು ಯಾರೂ ಕೂಡ ದೇವರನ್ನೂ ತಿಳಿದುಕೊಳ್ತಾರೆ, ದೇವರನ್ನು ಯಾರು ತಿಳಿದಿಲ್ಲ ಅವರನ್ನೂ ಕೂಡ ಖಂಡನೆಯನ್ನು ಮಾಡ್ತಾರೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಇನ್ನು 5-6 ಮಂತ್ರಗಳಿವೆ. ಆ ಮಂತ್ರಗಳ ಅರ್ಥವನ್ನು, ಅದರ ವಿವರಣೆಯನ್ನು ನಾಳೆಯ ದಿನ ಕೇಳುವ, ತಿಳಿದುಕೊಳ್ಳುವ ಮುಖಾಂತರ ರಾಯರ ವರ್ಧಂತಿ ಉತ್ಸವ ದಿನದಂದು ಈ ಶುಭವಾಗಿರ್ತಕ್ಕಂಥ ಈಶಾವಾಸ್ಯ ಉಪನಿಷತ್ತಿನ ಎಲ್ಲ ಮಂತ್ರಗಳ ಅರ್ಥವನ್ನು ತಿಳಿದು ಅದರ ಮಂಗಳವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.